ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 5ನೇ ವಚನ. ಯಾರಾದ್ರೂ ಓದ್ರಿ ಜೋರಾಗಿ. ಬೇಟೆಗಾರನ ಕೈಯಿಂದ ಜಿಂಕೆಯು ಓಡುವಂತೆ ಪಕ್ಷಿಯು ಹಾರಿ ಹೋಗುವಂತೆಯೂ ಹಾಗೆ ತಪ್ಪಿಸಿಕೋ. ಒಂದು ಒಳ್ಳೆ ವಾಕ್ಯ ರೀ. ನಾನು ಜೋರಾಗಿ ಓದುತ್ತೇನೆ ಎಲ್ಲರಿಗೋಸ್ಕರ. ಹಲ್ಲೆಲೂಯಾ. ಬೇಟೆಗಾರನ ಕೈಯಿಂದ ಜಿಂಕೆಯು ಓಡುವಂತೆ ಪಕ್ಷಿಯು ಹಾರಿ ಹೋಗುವ ಹಾಗೆ ತಪ್ಪಿಸಿಕೋ. ಹಲ್ಲೆಲೂಯಾ. ದೇವರ ವಾಕ್ಯ ಹೀಗೆ ಹೇಳುತ್ತಾರೆ. ಇಲ್ಲಿ ನೋಡ್ರಿ, ಬೇಟೆಗಾರ ಬೇಟೆ ಆಡುವನಿರ್ತಾನ್ರಿ. ಬೇಟೆ ಆಡುವನ ಏನಿರ್ತದ್ರಿ? ಒಂದು ಪ್ರಾಣಿಯನ್ನು ಹಿಡಿಯೋದಕ್ಕಾಗಿ ಆತನ ಹತ್ರ ಎಲ್ಲ ಶಸ್ತ್ರಾಸ್ತ್ರಗಳು ಇರ್ತವೆ. ಅದರ ಪ್ರಾಣಿಯನ್ನು ಹೆಂಗೆ ಹಿಡಿಬೇಕು, ಹೆಂಗೆ ಅದನ್ನು ಹೊಡಿಬೇಕು, ಹಿಡ್ಕೊಂಡು ಆತನಿಂದ ಅಟ್ಟಾಡಿಸ್ಕೊಂಡು ಬೇಟೆಗಾರನು ಹಿಂದೆ ಓಡ್ತಾ ಇರುತ್ತಾನೆ. ಆ ಬೇಟೆ ತಪ್ಪಿಸಿಕೊಳ್ಳೋದಕ್ಕಾಗಿ ಮುಂದೆ ಓಡ್ತಾ ಇರುತ್ತೆ. ಮತ್ತೆ ಇನ್ನೊಂದು ಪಕ್ಷಿ ಕೂಡ ಬೇಟೆ ಆಡುವಂತ ಅವರು ನೀರಿಟ್ಟು ಹೆಂಗ್ ಹೊಡಿತಾರೆ ನೋಡ್ರಿ. ಅದೇನೋ ಅಸ್ತ್ರ ಮಾಡಿಕೊಂಡು ಪಕ್ಷಿಗೆ ಗುರಿ ಇಟ್ಕೊಂಡು ಹೊಡಿತಾರಲ್ರಿ. ಒಂದ್ ರೀತಿ ಹೊಡೆದು ಬಿಡ್ರೆ ಅದು ಪಕ್ಷಿ ಸತ್ತೋಗ್ಬಿಡುತ್ತೆ. ಪಕ್ಷಿ ಅದು ಜೀವನ ಹೋಗ್ಬಿಡುತ್ತೆ. ಹಾಗೆ ಇಲ್ಲಿ ದೇವರ ವಾಕ್ಯ ಇಲ್ಲಿ ಹೇಳುತ್ತೆ, ಬೇಟೆಗಾರನ ಕೈಯಿಂದ ಜಿಂಕೆ. ಡಿಸ್ಕವರ್ ಚಾನೆಲ್ ಅಲ್ಲಿ ನೋಡುವಾಗ ಹಿಂದೆ ಚಿರತೆ ಬೆನ್ನಟ್ಟಿಸ್ತದೆ, ಮುಂದೆ ಜಿಂಕೆ ಓಡ್ತಾ ಇರುತ್ತೆ. ಯಾರಾದ್ರೂ ನೋಡಿದರ? ಮುಂದೆ ಜಿಂಕೆ ಸ್ಪೀಡ್ ಆಗಿ ಓಡುತ್ತೆ. ಅದು ಹಿಡಿಯೋದಕ್ಕಾಗಿ ಚಿರತೆ ಇದು ಕೂಡ ಓಡ್ತಾ ಇರುತ್ತೆ. ಓಡಿ ಚಿರತೆ ಸ್ಪೀಡ್ ಓಡುವಾಗ ಜಿಂಕೆ ಓಡ್ಕೊಂಡು 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 ಅದರ ಬಲ ಮೀರಿದ ಮೇಲೆ ಅದ್ರ ಕೈಗೆ ಸಿಕ್ಕಿಬಿಡುತ್ತೆ. ಒಂದು ಮೊಲಕ್ಕೆ ಒಂದು ಶ್ವಾನ ಬೆನ್ನತ್ತಿರುತ್ತೆ. ಹತ್ತಿರುವಾಗ ಮೊಲ ಏನ್ ಮಾಡುತ್ತೆ? ಸ್ಪೀಡ್ ಓಡುವಾಗ ತಕ್ಷಣ ಈಗ ವಾರಾಗಿ ಬಿಡುತ್ತೆ. ಸ್ಪೀಡ್ ಓಡುವಾಗ ತಕ್ಷಣ ಈಗ ವಾರಾಗಿ ಬಿಡುತ್ತೆ. ವಾರಾಗುತ್ತೆ ಅಲ್ರಿ? ಹಂಗ ದೇವರ ವಾಕ್ಯ ಹೇಳುತ್ತೇನೆ, ನಿಮ್ಮ ನಾಶ ಮಾಡೋದಕ್ಕಾಗಿ, ನಿಮ್ಮ ಮನೆ ಮರೆಯುವುದಕ್ಕಾಗಿ, ನಿನ್ನ ಕೊಲ್ಲೋದಕ್ಕಾಗಿ, ಗಂಡ ಹೆಂಡತಿ ಸಂಬಂಧ ಮುರಿಯುವುದಕ್ಕಾಗಿ, ನಿನ್ನ ವ್ಯಾಪಾರ ಮುರಿಯುವುದಕ್ಕಾಗಿ, ನಿನ್ನ ಮನೆ ನೆಮ್ಮದಿ ಎಲ್ಲ ಹಾಳು ಮಾಡುವುದಕ್ಕಾಗಿ ಒಬ್ಬ ಸೈತಾನಿದ್ದಾನೆ. ಆತನ ಸೈತಾನಿದ್ದಾನೆ. ಆ ಸೈತಾನ ಕೈಯಿಂದ ನೀನೇನ್ ಮಾಡು? ತಪ್ಪಿಸಿಕೋ. ಜಿಂಕೆ ಯಾವ ತರ ಆ ಬೇಟೆಗಾರನ ಕೈಯಿಂದ ತಪ್ಪಿಸ್ಕೋತೋ ಹಂಗ ನೀನ್ ತಪ್ಪಿಸ್ಕೋಬೇಕು. ನೀನ್ ತಪ್ಪಿಸ್ಕೊಂಡುವಾಗಲೇ ಜೀವನ, ತಪ್ಪಿಸ್ಕೊಳ್ಳುವಾಗಲೇ ನಿನ್ನ ಬದುಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಪ್ರಾಣಿಯನ್ನು ಹಿಡಿಯಬೇಕಾದರೆ ಆ ಬೇಟೆಗಾರನು ತುಂಬಾ ಅಸ್ತ್ರ ಉಪಯೋಗಿಸ್ಕೋತಾನೆ. ಯಾವ ಅಸ್ತ್ರ ಉಪಯೋಗಿಸ್ಕೊಳ್ಬೇಕು? ಅದು ಹಿಡಿಯೋದಕ್ಕಾಗಿ ಎಂತ ಆಯುಧ ಬೇಕು, ಯಾವ ಬೆಳೆ ಬೇಕು. ಹಾಗೆ ಕೂಡ ಸೈತಾನನು ಕೂಡ ನಿಮ್ಮ ಗಂಡ ಹೆಂಡತಿನ ಸಂಬಂಧ ಮುರಿಯಬೇಕಾದರೆ ಹೆಂಗ್ ಇವ್ರ ಒಳಗೆ ಹೋಗ್ಬೇಕು, ಯಾವ ಆಶಯ ತೋರಿಸ್ಬೇಕು, ಯಾವ್ದು ಗುಣ ತೋರಿಸ್ಬೇಕು, ಇವ್ರ ವ್ಯಾಪಾರ ನಾಶ ಮಾಡೋದಕ್ಕಾಗಿ ಎಂತ ಆಲೋಚನೆ ಕೊಡಬೇಕು, ಯಾವ ಆಲೋಚನೆ ಕೊಟ್ಟು ಇವ್ರನ್ನ ಮುರಿಯಬೇಕಂತ ಸೈತಾನನು ಕೂಡ ಕುತಂತ್ರಗಳನ್ನ ಬೆಲೆಗಳನ್ನ ಬೀಸ್ತಾ ಇರುತ್ತಾನೆ. ಆದ್ರೆ ಇದರ ಮಧ್ಯದಲ್ಲಿ ನನಗೂ ನಿಮಗೊಬ್ಬ ದೇವರಿದ್ದಾನೆ. ಇದರ ಮಧ್ಯದಲ್ಲಿ ನನಗೂ ನಿನಗೊಬ್ಬ ದೇವರಿದ್ದಾನೆ. ಆತನು ಬೇಟೆಗಾರನು, ಆತನ ಸೈತಾನನು ಎಷ್ಟೇ ದೊಡ್ಡ ಬಲೆಗಳನ್ನು ಬೀಸಲಿ, ಎಷ್ಟೇ ದೊಡ್ಡ ಬಲೆಗಳನ್ನು ನಮಗೆ ಹಾಕಲಿ, ಎಷ್ಟೇ ದೊಡ್ಡ ಕಷ್ಟಗಳನ್ನು ಶೋಧನೆಗಳನ್ನು ನನಗೆ ನಿನಗೂ ತರುವುದಾದರೆ ಬಿಡಿಸುವುದಕ್ಕಾಗಿ ನನ್ನ ಯೇಸು ನಿನ್ನ ಕಾಯುತ್ತಾ ಇದ್ದಾನೆ. ಯಾವಾಗಲೂ ಕಾಯುತ್ತಾ ಇರುತ್ತಾನೆ. ಯಾವಾಗಲೂ 24 ಗಂಟೆಗಳ ಕಾಲ ಆತನ ಆಲೋಚನೆ ಕೊಡ್ತಾನೆ. 24 ಗಂಟೆನೂ ಕಾಲ ಆತ ನಮ್ಮನ್ನು ನೋಡ್ತಾ ಇರ್ತಾನೆ. 24 ಗಂಟೆನೂ ಕಾಲ ಆತ ನಮ್ಮನ್ನು ವಾಚ್ ಮಾಡ್ತಾ ಇರ್ತಾನೆ. ನನ್ನ ಮಗಳು ಎಲ್ಲಿ ಹೋಗ್ತಾ ಇದ್ದಾಳೆ, ನನ್ನ ಮಗನು ಎಲ್ಲಿ ಹೋಗ್ತಾ ಇದ್ದಾನೆ, ನನ್ನ ಮಗನು ಯಾವ ಕೆಲಸದಲ್ಲಿ ಇದ್ದಾಳೆ, ನನ್ನ ಮಗನು ಎಲ್ಲಿ ಹೋಗ್ತಾ ಇದ್ದಾನೆ, ಆತನ ಮಾಡುದು ಸರಿ ಇದೆಯೋ, ಆತನ ಹೋಗುತ್ತಿರೋ ಸರಿ ಇದೆಯೋ, ಆತ ದೇವರ ಆಲೋಚನೆ ತೆಗೆದುಕೊಂಡು ಹೋಗ್ತಾ ಇದ್ದಾನೋ, ಯಾರು ಆತ ತೆಗೆದುಕೊಂಡು ದೇವರು ನಮ್ಮನ್ನು ನೋಡ್ತಾ ಇರುತ್ತಾನೆ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಬೇಟೆಗಾರನ ಕೈಯಿಂದ ಜಿಂಕೆಯು ಓಡುವಂತೆಯೂ ಪಕ್ಷಿಯು ಹಾರಿ ಹೋಗುವಂತೂ ಹಾಗೆ ನೀನು ತಪ್ಪಿಸ್ಕೋಬೇಕು. ಕೆಲವು ಸಾರಿ ನೋಡ್ರಿ ಕುಟುಂಬದಲ್ಲಿ ನಾವು ತಪ್ಪಿಸ್ಕೊಳ್ಬೇಕು. ಉದಾಹರಣೆಯಾಗಿ ನಾವೆಲ್ಲೋ ಸ್ಪೀಡಾಗಿ ಒಂದು ವಾಹನದ ಮೇಲೆ ಹೋಗ್ತಾ ಇರುತ್ತೇನ್ರಿ. ಹೋಗ್ತಾ ಇರುವಾಗ ಮುಂದೆ ಏನಾಗುತ್ತೆ, ರೋಡು ಏನೋ ಒಂದು ಕೆಲಸಗಳು ಮಾಡೋದಕ್ಕಾಗಿನೋ ಕಾರ್ಯ ಮಾಡೋದಕ್ಕಾಗಿನೋ ಏನ್ ಮಾಡಿರ್ತಾರೆ ಅವ್ರಿ, ಒಂದು ಕಡ್ಡ ತೆಗೆದಿರ್ತಾರೆ. ನಾನೇನ್ ಮಾಡ್ಬೇಕು ಅವಾಗ? ರೋಡ್ ಅಂತ ಸ್ಪೀಡಾಗಿ ಹೋದ್ರೆ ಏನಾಗುತ್ತೆ ನನ್ನ ಬದುಕು?
ಒಳಗಡೆ ಬಿದ್ದುಕೊಂಡು ಮರಣ ಸಂಭವಿಸುತ್ತೆ. ಹಲ್ಲೆಲೂಯ. ಅಲ್ಲೇನ್ ಏನ್ ಮಾಡ್ಬೇಕು, ಮುಂದೆ ಏನಿದೆ ಅಲ್ಲಿ ಹೋದ್ರೆ ನನ್ನ ಈ ಜೀವಿತ ಏನಾಗುತ್ತೆ ತಿಳ್ಕೊಂಡು ನನ್ನ ಗಾಡಿನ ಸ್ಲೋ ಮಾಡಿಕೊಂಡು ನಿಧಾನಕವಾಗಿ ಸೈಡ್ ಹೋಗುವಾಗ ನಾನು ನಾಳೆ ದಿನ ಅನುಭವಿಸಬಹುದು, ನಾಳೆ ದೇವರನ್ನ ಆರಾಧನೆ ಮಾಡಬಹುದು, ನಾಳೆ ದಿನ ಎಲ್ಲವನ್ನು ಅನುಭವಿಸಬಹುದು. ಹಾಗೆ ಕೂಡ ನಿಮ್ಮ ಜೀವನದಲ್ಲಿ ಕೂಡ ಸೈತಾನದಿಂದ ಅಲೆಗಳು ತರುವಾಗ ನೀವು ತಪ್ಪಿಸ್ಕೋಬೇಕು. ನೀವೇ ತಪ್ಪಿಸ್ಕೋಬೇಕು. ಅದನ್ನ ದೇವರ ಆಲೋಚನೆ ಬಳಿಗಿದ್ದಾವೆ, ದೇವರ ವಾಕ್ಯದ ಬಳಿಗಿದೆ. ಬೋಧಿಸುವುದಕ್ಕಾಗಿ ಸೇವಕರಿದ್ದಾರೆ, ಹೇಳುವುದಕ್ಕಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಸಭೆ ಇದೆ, ಆಲೋಚನೆ ಕೊಡುವುದಕ್ಕಾಗಿ ದೇವರ ಆತ್ಮನು ಇದ್ದಾನೆ, ಪರಿಶುದ್ಧಾತ್ಮನು ಇದ್ದಾನೆ, ದೇವರ ಸೇವಕರು ಇದ್ದಾರೆ. ನೀನ್ ಏನ್ ಮಾಡಬೇಕು? ತಪ್ಪಿಸ್ಕೊಳ್ಬೇಕು. ಅದ್ರ ಹೋಗಿ ಸಿಗಬಾರದು, ಅದ್ರ ಹೋಗಿ ಸಿಕ್ಕು ಗೊತ್ತಾಡಬಾರದು. ನೋಡ್ರಿ, ನಮ್ಗೆ ಏನ್ ಬೇಕು? ಒಂದು ವೈನ್ ಇದೆ, ಕುಡಿದ್ರೆ ಏನಾಗುತ್ತೆ ಗೊತ್ತೋ? ನಮ್ಗೆ ನಿಶ್ಚಯ ಆಗುತ್ತೆ. ನಿಶ್ಚಯ ಆದ್ರೆ ನಾನು ಎಲ್ಲಿ ಬಿದ್ದಿರ್ತೀನೋ ಗೊತ್ತಿರೋದಿಲ್ಲ, ಎಲ್ಲಿ ಇರ್ತೀನೋ ಗೊತ್ತಿಲ್ರಿ ಜನರಿಗೆ. ಅಲ್ಲಿ ತಪ್ಪಿಸ್ಕೊಳ್ಬೇಕ್ರಿ. ಇಂಥ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ನಾವು ಬೇಟೆಗಾರನ ಕೈಯಿಂದ ತಪ್ಪಿಸಿಕೊಳ್ಳಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. 1 ಪೇತ್ರ ತೆಗಿರಿ, 1 ಪೇತ್ರ 5:8. ಹಲ್ಲೆಲೂಯ. 1 ಪೇತ್ರ 5:8ನೇ ಅಧ್ಯಾಯದಲ್ಲಿ 8ನೇ ವಚನ. ಶಬಲ ಬೇಗ ಎಲ್ಲರೂ ತೆಗಿರಿ. 1 ಪೇತ್ರ 5ನೇ ಅಧ್ಯಾಯ 8ನೇ ವಾಕ್ಯ. ಹಲ್ಲೆಲೂಯ. ನೀವು ದೀರ್ಘ ಶಾಂತಿಯಿಂದಿರಿ, ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ. ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು. ಸಹೋದರರೇ, ನೀವು ಒಬ್ಬರ ಮೇಲೆ ಒಬ್ಬರು ಗುಣಗುಟ್ಟಬೇಡಿರಿ. ಯಾವ್ದು ಓದ್ತಾ ಇದ್ದೀರಿ ನೀವು? 1 ಪೇತ್ರ 5ನೇ ಅಧ್ಯಾಯ 8ನೇ ವಾಚನ. ಅದನ್ನ ಓದ್ಬೇಕು. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಇಂದ ನೋಡ್ರಿ, ಆ ಬೇಟೆಗಾರ ಏನ್ ಮಾಡ್ತಿದ್ದಾನಂತ್ರಿ? ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿ ಆಗಿರುವ ಸೈತಾನನು ಗರ್ಜಿಸುತ್ತಾ ಯಾರನ್ನು ನುಂಗಲಿ, ಯಾರನ್ನು ಕೊಲ್ಲಲಿ, ಯಾರನ್ನು ನಾಶ ಮಾಡಲಿ, ಯಾರ ಜೀವಿತ ನಷ್ಟಪಡಿಸಲಿ, ಯಾರನ್ನು ಪಾಪದಲ್ಲಿ ಹಾಕಲಿ, ಯಾರ ಜೀವಿತ ಬೇಗ ಮುಗಿಯುವಂತ ಮಾಡಲಿ, ಆತನು ತಿರುಗಾಡುತ್ತಾ ಇದ್ದಾನೆ. ಎದುರಿಸಬೇಕಾದ ವ್ಯಕ್ತಿಗಳನ್ನಲ್ರಿ, ಸೇರ್ತಿಸಿಕೊಳ್ಳಬೇಕಾದ ವ್ಯಕ್ತಿಗಳ ಮೇಲಲ್ರಿ. ಒಬ್ಬ ಸೈತಾನ ಇದ್ದಾನ್ರಿ, ಕೆಟ್ಟ ಆಲೋಚನೆ ಕೊಡ್ತಾನ್ರಿ, ಕೆಟ್ಟ ಉದ್ದೇಶಗಳು ಕೊಡ್ತಾನ್ರಿ, ಕೆಟ್ಟ ಆಲೋಚನೆ ಕೊಟ್ಟು ನಮ್ಮ ಜೀವಿತ ನಾಶ ಮಾಡ್ತಾನ್ರಿ. ನಮ್ಮ ಆತನ ಎದುರಿಸಬೇಕು. ಹಲ್ಲೆಲೂಯ. ನಮ್ಮ ವಿರೋಧಿ ಆಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಆತನು ಎಷ್ಟೇ ದೊಡ್ಡವನಾಗಿ ಬಂದರು, ಎಷ್ಟೇ ಕೊಟ್ಟ ಕುತಂತ್ರ ನಡೆಸಿಕೊಂಡರು, ಎಷ್ಟೇ ವೈರಿಯಾದ ಕುತಂತ್ರ ಎಬ್ಬಿಸಿದರೂ ಕೂಡ ನಮ್ಮನ್ನು ಬಿಡಿಸುವುದಕ್ಕಾಗಿ ಯೇಸು ಇದ್ದಾನೆ, ಸದಾಕಾಲ ನಮ್ಮನಿದ್ದಾನೆ. ಆತನ ಮೇಲೆ ನಾವು ಜಯಿಸಬೇಕು. ಸೈತಾನ ಎದುರಿಸಬೇಕು, ಸೈತಾನ ಎದುರಿಸಿ ನಡೆಯಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನೀವು ಯಾರ ವಾಕ್ಯ ತೆಗಿಬೇಡ್ರಿ. ಯಾಕೋಬನ ಅಧ್ಯಾಯ 4ನೇ ಅಧ್ಯಾಯ 7 ವಾಕ್ಯ ಹೀಗಂತಂದ್ರೆ, ಸೈತಾನ ಎದುರಿಸಿರಿ, ದೇವರಿಗೆ ಒಳಗಾಗಬೇಕು. ದೇವರಿಗೆ ಒಳಗಾಗಿರಿ, ಸೈತಾನ ಎದುರಿಸಬೇಕು. ನಾನು ತೆಗಿತೇನೆ ವಾಕ್ಯ, ನೀವು ತೆಗಿಬೇಡ್ರಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಯಾಕೋಬ ಅಧ್ಯಾಯದಲ್ಲಿ 4:7. ಯಾಕೋಬ 4:7. ಅವತ್ತಿನ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ನೀವೇನ್ ಮಾಡಿ? ಸೈತಾನನನ್ನು ಎದುರಿಸಬೇಕಾದ್ರೆ ಮೊದಲು ನೀವು ದೇವರ ಒಳಗಾಗಬೇಕು. ದೇವರ ವಾಕ್ಯ ನೀವು ಒಳಗಿರಬೇಕು. ದೇವರ ಪರಿಶುದ್ಧಾತ್ಮನ ಬಲ ನಿನ್ನ ಒಳಗಿರಬೇಕು. ಆತನ ಸೈತಾನ ಹೀಗೆ ಹೇಳುತ್ತಾನೆ, ನೀನ್ ನನ್ನ ಕ್ರಿಯೆಗಳ ಮಾಡುವಾಗ ನನ್ನನಿಗೆ ನೀನು ಓಡಿಸ್ತಿ, ನನ್ನ ಹೆಂಗ ಓಡಿಸ್ತಿ? ನೀನು ಸುಳ್ಳು ಮಾತಾಡ್ತಿ, ನೀನು ವಾಕ್ಯ ವಿರುದ್ಧವಾಗಿ ಜೀವಿಸ್ತಿ, ನಾನಿನ್ ಹೆಂಗ್ ಬಿಟ್ಟು ಹೋಗ್ಲಿ? ನಿನ್ನ ಕಾರ್ಯ ಮಾಡ್ತಾ ಇದೀಯಾ, ನಾನಿನ್ ಬಿಟ್ಟು ಹೆಂಗ್ ಹೋಗ್ಲಿ? ಮನೆಯಲ್ಲಿ ಜಗಳ ಆಡ್ಕೊಂಡು, ಕಚ್ಚಾಡ್ಕೊಂಡು,
ಅವ್ರು ಇವ್ರ ಜೊತೆ ಹರಟೆ ಆಡ್ಕೊಂಡು ಕೆಟ್ಟ ಕೆಲಸ ಪಾಪದ ಕೆಲಸ ಮಾಡ್ಕೊಂಡು ನಾನು ಸೈತನ ಎದುರಿಸ್ತಾ ಸೈತನ ಒಳಗೆ ಹೇಳ್ತಾನೆ, ನೀನ್ ನನ್ನ ಕೆಲಸ ಮಾಡ್ತಾ ಇದ್ದೀನಿ, ನಾನು ಬಿಟ್ಟು ಹೋಗೋದಿಲ್ಲ. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ನೀವು ದೇವರಿಗೆ ಮೊದಲು ಒಳಗಾಗಿರಿ, ದೇವರಿಗೆ ಮೊದಲು ದೇವ್ರನ್ನ ತಿಳ್ಕೊಳ್ರಿ, ದೇವರ ವಾಕ್ಯ ತಿಳ್ಕೊಳ್ರಿ, ಪರಿಶುದ್ಧವಾಗಿ ಪಾಪವನ್ನು ಬಿಟ್ಟು ದೇವರೇ ನನ್ನ ಜೀವಿತವನ್ನು ಸರಿಪಡಿಸುವಂತ ಹೇಳಿ ಒಳಗಾಗಿ ವಾಕ್ಯಾನುಸಾರವಾಗಿ ಜೀವಿಸಿರಿ. ಆ ಸಮಯದಲ್ಲಿ ಸೈತಾನ ಎದುರಿಸ್ತೀರಿ. ದೇವರೇ, ಸೈತಾನನು ನಿಮ್ಮ ಜೀವನದಿಂದ ನಾನು ಓಡಿಸ್ತೇನೆ ಅಂತ ಹೇಳಿಲ್ಲ, ಸೈತಾನನು ನೀವು ಎದುರಿಸಿರಿ, ಅವಾಗ ಆತನು ಬಿಟ್ಟು ಹೋಗುವನು. ದೇವರ ವಾಕ್ಯ ಗಮನಿಸಿರಿ. ದೇವರಿಗೆ ಮೊದಲು ನೀವು ದೇವರಿಗೆ ಒಳಗಾಗಬೇಕು. ಸೈತಾನ ಬರೋದಿಲ್ಲ ಅಂತ ಅಲ್ಲ, 24 ಗಂಟೆನೂ ಕಾಲ ನೀನು ಒಟ್ಟಿಗೆ ಇರ್ತಾನೆ. ನಾನು ಯಾವಾಗ ಇರ್ತಾನೆ ಹಾಳು ಮಾಡ್ಲಿ, ಯಾವಾಗ ಇರ್ತಾನೆ ಭವಿಷ್ಯ ಹಾಳು ಮಾಡೋದಕ್ಕೆ ಇರ್ತಾ ಇದ್ದಾನೆ. ಆ ಎದುರಿಸ್ಬೇಕು. ನೀವು ಬಲ ತಗೊಂಡು, ಕೃಪೆ ತಗೊಂಡು, ಶಕ್ತಿ ತಗೊಂಡು ಸಹಿತ ಎದುರಿಸುವಾಗ ನಿಮ್ಮನ್ನ ಆತನ ಬಿಟ್ಟು ಹೋಗ್ಬಿಡ್ತಾನೆ. ದೇವ ಮಕ್ಕಳು ಹೊಸದಾಗಿ ರಕ್ಷಣೆ ಹೊಂದಿರ್ತಾರೆ. ರಕ್ಷಣೆ ಹೊಂದಿದ ಮೇಲೆ ಪ್ರಾರ್ಥನೆಗಳು ಮಾಡ್ತಾ ಇರ್ತಾರೆ, ಸಭೆಗೆ ಬರ್ತಾ ಇರ್ತಾರೆ, ದೇವರ ಆಲೋಚನೆ ತಕ್ಕ ನಡೀತಾ ಇರ್ತಾರೆ. ಆದರೂ ಕೂಡ ಕಷ್ಟಗಳು ಬಿಡ್ತಾ ಇರೋದಿಲ್ಲ, ಶೋಧನೆಗಳು ಹೋಗೋದಿಲ್ಲ, ಬಡತನ ಹೋಗೋದಿಲ್ಲ. ಯಾಕೆ? ಸೈತಾನ ನಿಮ್ಮನ್ನು ನೋಡ್ತಾ ಇರ್ತಾನೆ. ಈ ಮಗನ ಬಿಡಬಾರದು, ಈ ಮಗಳನ್ನು ಬಿಡಬಾರದು, ಈ ಕುಟುಂಬ ನಾನು ಬಿಡಬಾರದು, ಇನ್ನು ನನ್ನ ಆಡಳಿತದಲ್ಲಿ ಇರಬೇಕು, ನನ್ನ ಸಂಗಡ ಇರಬೇಕು, ದೇವರಿಗೆ ಹೋಗಬಾರ್ದು ಅಂತ ನಿನ್ನನ್ನು ಆತನು ಬೇಟೆಗಾರನಿಗೆ ಬಲೆ ಎಬ್ಬಿಸ್ತಾನೋ ಹಂಗ ಬಲೆ ಹೋಗ್ತಾನೆ ಇರ್ತಾನೆ. ದಿನಾಲು ಜಗಳ ಎಬ್ಬಿಸ್ತಾನೆ, ಯಾವ್ದಾದ್ರೂ ಒಂದು ರೋಗ ಎಬ್ಬಿಸ್ಬಿಡ್ತಾನೆ. ಏನಾಗಬೇಕು? ನಿನ್ನ ಮನಸ್ಸಲ್ಲಿ ನಂಬಿಕೆ ಹೊರತಾಗಬೇಕು, ನಂಬಿಕೆ ಕಳವಳ ಆಗಬೇಕು. ನೀನು ದೇವರ ಬಿಟ್ಟು ದೂರ ಕಳಿಸುವುದು ಆತನ ಉದ್ದೇಶ. ನಿನ್ನ ಕೈಯಿಂದ ಕೆಟ್ಟದ ನಾವು ಬೇರೆ ಯಾರ ಕೈಯಿಂದ ಕೆಟ್ಟ ಕೆಲಸ ಮಾಡಿಸೋದ, ನಿನ್ನ ಕೈಯಿಂದಲೇ ಕೆಟ್ಟ ಕೆಲಸ ಮಾಡಿಸೋದು, ನಿನ್ನ ಬಾಯಿಂದ ಹೊಸ ಮಾತಾಡಕ್ಕೆ ಹಚ್ಚೋದು, ನಿನ್ನ ಕೈಯಿಂದಲೇ ಕ್ರೂರವಾದ ಕೆಲಸ ಮಾಡೋದಕ್ಕೆ ಹಚ್ಚಿ ನಮ್ಮ ಜೀವಿತ ನಾಶ ಮಾಡ್ತಾನೆ. ನಮಗೆ ಎಚ್ಚರಿಸಿಕೊಳ್ಳಬೇಕು. ನಾವು ಸೈತಾನನ್ನು ಎದುರಿಸುವ ಬರಬೇಕು. ಈ ನೋಡಿ, ಸೈತಾನ ಎದುರಿಸಬೇಕಾದರೆ ಮೊದಲು ನಿಮ್ಮ ದೇಹದ ಮೇಲೆ ನಿಮ್ಮ ಅಧಿಕಾರ ಬೇಕು. ದೇಹನ ಎದುರಿಸಬೇಕು. ಕಣ್ಣು ಏನಕ್ಕೆ ಕೇಳುತ್ತೋ ಅದನ್ನು ಕೊಡಬಾರದು. ಬಾಯಿ ಏನು ಮಾತನಾಡುತ್ತಾ ಬಾಯಿಯನ್ನು ಬಿಡಬಾರದು. ಇವು ಏನು ಕೇಳುತ್ತೋ ಎಲ್ಲಾನು ಕೇಳಿಸ್ಕೋಬಾರ್ದು. ಕಣ್ಣು ಎಲ್ಲ ನೋಡಬಾರದು. ಏನ್ ನೋಡ್ಬೇಕು ಅಷ್ಟೇ ನೋಡ್ಬೇಕು. ಒಂದು ನೋಡ್ರಿ, ಒಂದು ಗಂಡನಿಗೆ ಒಂದು ಸ್ತ್ರೀ ಇರ್ತಾಳೆ, ಒಂದು ಪುರುಷ ಇರ್ತಾನೆ. ಅಲ್ಲಿ ಏನಿರುತ್ತಾರೆ? ಅವರಿಬ್ಬರಿಗೂ ಮದುವೆ ಆಗಿಬಿಡುತ್ತೆ. ಹೆಂಡತಿ ಮೇಲೆ ಗಂಡನ ಅಧಿಕಾರ, ಗಂಡನ ಮೇಲೆ ಹೆಂಡತಿಗೆ ಅಧಿಕಾರ. ಗಂಡ ಏನ್ ಮಾಡಬೇಕು? ಹೆಂಡತಿನ ಮಾತ್ರ ನೋಡ್ಬೇಕು, ಬೇರೆ ಸ್ತ್ರೀ ನೋಡ್ಬಾರ್ದು. ಹೌದಲ್ರಿ? ಇಲ್ಲಿ ಕೂಡ ಹೆಂಡತಿ ಕೂಡ ಗಂಡನ ಆಲೋಚನೆ ಮಾತ್ರ ಕೇಳಬೇಕು. ಎಲ್ಲರ ಪುರುಷರ ಮಾತು ಕೇಳೋದಕ್ಕೆ ಆಗೋದಿಲ್ಲ. ಹಾಗೆ ಕೂಡ ಇಲ್ಲಿ ಕೂಡ ದೇವರ ಬಳಿ ಬಂದ ಮೇಲೆ ನಿನ್ನ ಕಣ್ಣು ಏನ್ ಮಾಡಬೇಕು ಅದೇ ಕೆಲಸ ಮಾಡಬೇಕು. ನಿನ್ನ ಕೈ ಯಾವ ಹೇಳಿದನೋ ಅದೇ ಕಾರ್ಯಗಳು ಮಾಡಬೇಕು. ನೀನು ಏನನ್ನ ಕೇಳಬೇಕು ಅದನ್ನೇ ಕೇಳಬೇಕು. ಎಲ್ಲ ನೀವು ಸೆರೆದ ಮೇಲೆ ನೀವು ಅಧಿಕಾರ ಎದುರಿಸಲಿಲ್ಲಂದ್ರೆ ಸೈತಾನನು ನಿಮ್ಮ ದೇಹದಲ್ಲಿ ಬಂದು, ನಿಮ್ಮ ಕುಟುಂಬದಲ್ಲಿ ಬಂದು, ನಿಮ್ಮ ಜೀವನದಲ್ಲಿ ಬಂದು ನಿಮ್ಮ ಭವಿಷ್ಯ ಹಾಳು ಮಾಡಿ, ನಿಮ್ಮ ಕುಟುಂಬವನ್ನು ಹಾಳು ಮಾಡಿ, ನಿಮ್ಮೊಂದು ರೋಗದಲ್ಲಿ ಹಚ್ಚಿ, ಒಂದು ಕಷ್ಟದಲ್ಲಿ ಹಾಕಿ, ಶೋಧನೆಯಲ್ಲಿ ನೆನೆಬಿಟ್ಟು ದೂರದಲ್ಲಿ ಆತ ನಿಂತು ನೋಡ್ತಾ ನಗ್ತಾ ಇರ್ತಾನೆ. ಹಾಗಾಗ್ಬಾರ್ದಾದ್ರೆ ನೀವು ಮೊದಲು ದೇವರಿಗೆ ಒಳಗಾಗ್ಬೇಕು. ದೇವರೇ, ನಾನು ನಿನ್ ಮಗಪ್ಪ, ನಾನು ನಿನ್ ಮಗ ಅಪ್ಪ, ನಿಮ್ಮ ರಕ್ತದ ತೊಳೆಯಲ್ಪಟ್ಟಿದ್ದೇನಪ್ಪ, ಕೆಟ್ಟ ಕೆಲಸ ನಾನು ಮಾಡೋದಿಲ್ಲಪ್ಪ, ಸುಳ್ಳನ್ನು ಹೇಳೋದಿಲ್ಲಪ್ಪ, ನೀನ್ ಹೇಗೆ ಹೇಳುತ್ತೋ ಹಾಗೆ ಜೀವಿಸ್ತೇನಪ್ಪ, ನಿನ್ನ ಸಂಗಡ ನಡೆಯುತ್ತೇನಪ್ಪ, ಏನು ಬೇಕಾದ್ರೂ ಆಗ್ಲಿ ನಾನು ನಿನ್ ಜೊತೆ ನಡೀತೇನಪ್ಪ, ನಿನ್ನ ಸಂಗಡ ಇರುತ್ತೇನಪ್ಪ. ನೀನ್ ನನ್ನೊಟ್ಟಿಗೆ ಇದ್ದು, ನನ್ನ ಸಂಗಡ ಇದ್ದು, ನನ್ನ ಕುಟುಂಬಕ್ಕೂ ನನ್ನ ದೇಹಕ್ಕೂ ಸಹಿತ ಕೊಡುತ್ತ ಆಲೋಚನೆಗಳನ್ನು ಎದುರಿಸೋದಕ್ಕೆ ನನಗೆ ಕೃಪೆ ಕೊಡು, ಎದುರಿಸೋದಕ್ಕಾಗಿ ನನಗೆ ಬಲ ಕೊಡು, ಎದುರಿಸೋದಕ್ಕೆ ನನಗೆ ಶಕ್ತಿ ಕೊಡು. ನಾನು ಎದುರಿಸಬೇಕು, ಸೈತಾನನ್ನು ನಾನು ಎದುರಿಸಬೇಕು ಹೇಳುವಾಗ ಯೇಸು ಸ್ವಾಮಿ ನಿಮ್ಮ ಬಳಿಗೆ ಬರ್ತಾನ್ರಿ. ಯೇಸು ಸ್ವಾಮಿ ನಿಮ್ಮನ್ನು ನೋಡ್ತಾನ್ರಿ. ಅನೇಕ ಜನರಿಗೆ ಸೈತ ಎದುರಿಸ್ತಾ ಇಲ್ಲ. ಅವರು ಒಬ್ಬ ವ್ಯಕ್ತಿಯನ್ನು ಏನ್ ಮಾಡ್ಬೋದು? ಏನಾದ್ರೂ ಆತನ ಬಲ ಕುಗ್ಗಿಸ್ಬೇಕಾದ್ರೆ ಏನೋ ಮಾಡಿ ಎದುರಿಸಬಹುದು. ಆದ್ರೆ ಸೈತ ಇರ್ತಾನೆ, ಸೈತಾನ ನಮ್ಮ ಒಳಗಡೆ ಇರ್ತಾನ್ರಿ. ನಿಮಗೆ ಹೇಗ್ ಬರ್ತಾನೋ ಆತನ ಗೊತ್ತಿಲ್ಲ, ಯಾವ ಆಲೋಚನೆ ಕೊಡ್ತಾನೋ ಗೊತ್ತಿಲ್ಲ, ಹೆಂಗ್ ನಿಮ್ಮನ್ನ ಹಿಡಿತಾನೋ ಗೊತ್ತಿಲ್ಲ, ಹೆಂಗ್ ನಿಮ್ಮನ್ನ ಮುಟ್ತಾನೋ ಗೊತ್ತಿಲ್ಲ, ಹೆಂಗ್ ನಿಮ್ ನೆಮ್ಮದಿ ನಾಶ ಮಾಡ್ತಾನೋ ಗೊತ್ತಿಲ್ಲ, ಹೆಂಗ್ ನಿಮ್ ಜೀವಿತ ಹಾಳು ಮಾಡ್ತಾನೋ ಗೊತ್ತಿಲ್ಲ. ಆತನ ಬರೆದು ಒಂದು ಪ್ಲಾನ್ ರೀ, ಹೇಳ್ತೀನಿ ಕೇಳ್ರಿ. ದೇವ್ರೇನ್ ಹೇಳಿದ? 6 ದಿನಗಳ ಕಾಲ ಕೆಲಸ ಮಾಡಬೇಕು, 7ನೇ ದಿನದಲ್ಲಿ ಸಭೆಗೆ ಹೋಗ್ಬೇಕು. ಆತನ ಏನ್ ಮಾಡ್ತಾನೆ? ಸೈತಾನನು 6 ದಿವಸ ಎಲ್ಲ ಪ್ರೇರಿಸ್ತಾರೆ, 7ನೇ ದಿವಸ ನೀನ್ ಕೆಲಸ ಕೊಡ್ತಾನೆ. ಯಾಕಂದ್ರೆ ನೀನ್ ಸಭೆಗೆ ಹೋದ್ರೆ ನಿನ್ನ ವಾಕ್ಯ ಕೇಳ್ತಿ, ನೀನ್ ಬದಲಾಗ್ತಿ. ನೀನ್ ಬದಲಾಗಬಾರ್ದು.
ಆ ದಿವಸ ಎಲ್ಲ ನಿನ್ನ ಮನೆಯಲ್ಲಿ ಬಿಟ್ಟು 7 ದಿವಸ ಮನೆ ಕುಣಿಸ್ಬೇಕು. ಅದೇ ಅದನ್ನ ಚಿತ್ತ ನೀನು ಹೇಳ್ಬೇಕು, ಈ ನನ್ನ ಯೇಸು ಹೇಳಿದ್ದಾರೆ, ನಾನು ದೇವರಿಗೆ 6 ದಿವಸ ಕೆಲಸ ಮಾಡಿ 7 ದಿನ ಸಭೆಗೆ ಹೋಗಿದ್ದಾರೆ, ನಾನು ಕೂಡ ಸಭೆಗೆ ಹೋಗಬೇಕು. ಈ ದಿನ ತಿನ್ನುವುದು ಉಣುವುದು ನನ್ನ ಜೀವನವಲ್ಲ, ನನ್ನ ಜೀವನ ಪರಲೋಕದಲ್ಲಿ ಹೋಗಬೇಕು, ನಾನು ದೇವರ ಸಂಗಡ ಜೀವಿಸಬೇಕು, ದೇವರ ಸಂಗಡ ನಾನು ನಿಲ್ಲಬೇಕಂತ ನೀವು ಗಟ್ಟಿ ಮನಸ್ಸಿರುವವರು ಏನ್ ಮಾಡ್ತೀರಿ? ಸಭೆಗೆ ಬರ್ತೀರಿ. ಅಲ್ಲಿ ಇರುವವರು ಅಯ್ಯೋ ಆ ಕೆಲಸ ಈ ಕೆಲಸ ಆಗ್ತಾ ಇಲ್ಲ, ಇವತ್ತು ನನ್ನ ಸಭೆ ಕೆಲಸ ಮಾಡಿ, ಆ ಬಂಧುಗಳ ಕೆಲಸ ಇದೆ, ಅಲ್ಲಿ ಇದೆ, ಇಲ್ಲಿ ಇದೆ, ಸಭೆ ಬಿಟ್ಟು ಹೋಗುವಾಗ ಸೈತನ ಹೆಂಗ್ ಬಿಟ್ಟು ಹೋಗ್ತಾನೆ? ಸೈತನ ಹೆದರೋದು ವಾಕ್ಯಗಳಿಗೆ ಮಾತ್ರ. ಗಮನ ಇಟ್ಕೊಳ್ರಿ, ಸೈತನ ಹೆದರೋದು ಬೈಬಲ್ ಇರೋ ವಾಕ್ಯಗಳಿಗೆ ಮಾತ್ರ ಹೆದರೋದು. ನಿಮ್ಮ ಹಣಕ್ಕೆ ಆತನ ಹೆದರೋದಿಲ್ಲ, ನಿಮ್ಮ ರೂಪಕ್ಕೆ ಆತ ಹೆದರೋದಿಲ್ಲ. ನಿಮ್ಮ ರೂಪ ಇದ್ರೆ ಇನ್ನೂ ಆತನ ಖುಷಿ, ಒಳ್ಳೆ ಚೆನ್ನಾಗಿ ನನ್ನ ಬಲೆ ಸಿಕ್ತಂತ ಅಂದ್ರೆ ಆ ರೂಪ ಇಟ್ಕೊಂಡೆ ನಿಮ್ಮನ್ನ ಜೀವದ ನಾಶ ಮಾಡ್ತಾನ್ರಿ. ನಿಮ್ ಬಳಿಗೆ ಅತಿ ಹಣ ಇರಬೇಕು, ಅತಿಯಾದ ಹಣ ಇದ್ರೆ ಸಾಕು. ನಿಮ್ಮ ಹಣದ ಕೆಟ್ಟವಾದ ಮೋಜು ಮಸ್ತನೋ ವ್ಯರ್ಥ ಕಾರ್ಯ ಮಾಡ್ಲಕ್ ಹಚ್ಚಿ ನಿಮ್ಮನ್ನ ಆತನ ಜಕೊಂಡ್ಬಿಡ್ತಾನ್ರಿ. ಆತ ಜಕೊಂಡ್ಬಿಟ್ಟು ಅವಾಗ ರಫ್ಟ್ ಆಗ್ಬಿಟ್ರೆ ಹರಗಿಡ್ತೀವಿ, ಆರೋದಕ್ಕಾಗೋದು. ನೋಡ್ರಿ, ಒಬ್ರು ಸೆರೆ ಕುಡಿಯುವಂತವ್ರು ನೋಡ್ರಿ, ಕುಡಿತಾ ಇರ್ತಾರೆ. ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಯಾರು ಹೇಳಿದ್ರು ಕೇಳೋದಿಲ್ಲ. ಈ ದಿನಮಾನಗಳಲ್ಲಿ ದೇವರ ವಾಕ್ಯವನ್ನು ಕೇಳಿ, ದೇವರ ವಾಕ್ಯಾನುಸಾರವಾಗಿ ಗಮನಿಸಿ, ದೇವರ ವಾಕ್ಯದಲ್ಲಿ ನಿಂತುಕೊಂಡು ಸೆರೆಯಿಂದ ಬಿಡುಗಡೆಯಾದ ಎಷ್ಟೋ ಜನ ಇದ್ದಾರೆ. ನಮ್ಮ ಸಭೆಯಲ್ಲಿ ಕೂಡ ಇದ್ದಾರೆ. ಎಲ್ಲಾ ಕಡೆ ಅಂದ್ರೆ ಯೇಸು ವಾಕ್ಯ ಮೊದಲು ನಾವು ಸೈತಾನ ಎದುರಿಸಬೇಕಾದರೆ ಮೊದಲು ದೇವರ ಒಳಗಾಗಬೇಕು. ಮೊದಲು ದೇವರ ವಾಕ್ಯಾನುಸಾರ ಜೀವಿಸಬೇಕು. ಇದು ಒಳಗಾದ ಹಾಗೆ ನೀವು ಪ್ರಾರ್ಥನೆ ಮಾಡ್ತೀವಿ, ಓಕೆ, ಸಭೆಗೆ ಹೋಗ್ತೀವಿ, ಓಕೆ, ಕಾಣಿಕೆಗಳ ಕೊಡ್ತೀವಿ, ಓಕೆ, ಉಪವಾಸ ಹಿಡಿತೀವಿ, ಓಕೆ. ಸೈತಾನ ಎದುರಿಸೋದಕ್ಕಾಗಿ ನಿನ್ನ ಹತ್ರ ಅಸ್ತ್ರ ಇದಾವ? ಗಮನ ಕೊಡ್ರೆ, ಸೈತಾನ ಎದುರಿಸಬೇಕಾದ್ರೆ ನಿನ್ನ ಹತ್ರ ಅಸ್ತ್ರ ಇದೆಯಾ? ಚೆನ್ನಾಗಿ ಹೋಗ್ತೀಯ, ಆರಾಧನೆ ಮಾಡ್ತೀಯ, ಚೆನ್ನಾಗಿ ಸ್ತುತಿ ಮಾಡ್ತೀಯ, ಎಲ್ಲಾನು ಮಾಡ್ತೀಯ. ಸೈತಾನ ಒಂದು ಯಾವುದೋ ಒಂದು ಕೆಟ್ಟ ಉದ್ದೇಶ ತೆಗೆದುಕೊಂಡು ಬರುವಾಗ ಆತನಿಗೆ ಹೇಳೋದಕ್ಕಾಗಿ ನಿನ್ನ ಹತ್ರ ವಾಕ್ಯ ಇದೆಯಾ? ಅದೇ ದೇವರಿಗೆ ಒಳಗಾದ. ಈ ದೇವರಿಗೆ ಒಳಗಾಗಬೇಕಾದರೆ ಪ್ರತಿದಿನ ಆರಾಧನೆ ಕುಳಿತು ವಾಕ್ಯ ಕೇಳಬೇಕು. 6 ದಿನ ನಿನ್ನ ಕುಟುಂಬಕ್ಕಾಗಿ ದುಡಿ, ನಿನ್ನ ಮಕ್ಕಳನ್ನು ಸಾಕು, ನಿನ್ನ ಗಂಡನನ್ನು ಸಾಕು, ಮಕ್ಕಳನ್ನು ನೋಡು. 7ನೇ ದಿನ ದೇವರ ಮಂದಿರಿಗೆ ಬಂದು ದೇವರ ವಾಕ್ಯಗಳು ಕೇಳಿ ನಿನ್ನ ಪರಲೋಕ ಸಿದ್ಧ ಆಗಬೇಕು. ಪರಲೋಕದ ಸಿದ್ಧ ಆಗುವುದು ನಮ್ಮ ಗುರಿ, ಪರಲೋಕ ಹೋಗುವುದು ನಮ್ಮ ಗುರಿ. ನಾನು ದಿನಾಲು ಪರಲೋಕ ಹೋಗ್ಬೇಕಂತ ತುಂಬಾ ಸಾರಿ ನಾನು ಹೇಳ್ತೇನೆ. ನನ್ನ ಗುರಿ ಒಂದೇ ಒಂದು ಆಸೆ ರೀ, ಇದೇನ್ ಮಾಡುದು, ಒಂದು 70 ವರ್ಷದ ಜೀವನ ರೀ. ಇಲ್ಲಿ ಭಿಕ್ಷೆ ಬೇಡ್ಕೊಂಡಾದ್ರೆ ಬದುಕಿಬಹುದು, ಆದ್ರೆ 1000 ವರ್ಷಗಳ ಕಾಲ ನರಕದಲ್ಲಿರುವುದು ತುಂಬಾ ಕೆಟ್ಟ ಆದದ್ದು. ಅದಕ್ಕೆ ಯಾರಾದ್ರೂ ಬೇಗಿದ್ರೆ ತಂಬಾಕುನು, ಗುಟ್ಕನು, ಸುಳ್ಳನು, ಮೋಜನು, ಕೆಟ್ಟದನ್ನು ನೋಡೋದು, ಹೊಲಸಾದ ಮಾತಾಡಿದ್ರೆ ಈಗಲೇ ಬಿಟ್ಟುಬಿಡಿ. ಈಗಲೇ ಬಿಟ್ಟು ದೇವರಿಗೆ ಒಳಗಾಗಿರಿ. ದೇವರ ಒಳಗಾದ್ರೆ ಸಾಕು, ನಿಮ್ಮೊಟ್ಟಿಗೆ ದೇವರು ನಿಂತುಕೊಳ್ಳುತ್ತಾನೆ. ದೇವರು ನಿಮ್ಮೊಟ್ಟಿಗೆ ನಿಂತುಕೊಂಡು ದೇವರು ಎಲ್ಲ ರೀತಿ ನಮಗೆ ಸಹಾಯಗಳು ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಬೇಟೆಗಾರನ ಬಲೆಯಿಂದ ಜಿಂಕೆಯು ಓಡುವಂತೆ ನೀ ಓಡಬೇಕು. ಪಕ್ಷಿ ಹಾರಿ ಹೋಗುವಂತೆ ಕಷ್ಟ ಬರುವ ನೀ ಶೋಧನೆ ಬರುವಾಗ ನೀನ್ ತಪ್ಪಿಸ್ಕೋಬೇಕು. ಏನಾದ್ರೂ ವೈರಿ ಬಂದಿರ್ತಾನ್ರಿ, ಅವನ್ ದೊಡ್ಡ ವ್ಯಕ್ತಿ, ಅವನೊಟ್ಟಿಗೆ ನಾವೇನಾದ್ರೂ ಮಾಡಕ್ಕಾಗುತ್ತೇನ್ರಿ? ಜಗಳ ಮಾಡಕ್ಕಾಗುತ್ತೇನ್ರಿ? ಹಣ ಉಳ್ಳ ವ್ಯಕ್ತಿ, ದೊಡ್ಡ ವ್ಯಕ್ತಿ, ಹಣ ಆಗುತ್ತೇನ್ರಿ ನಮ್ಮ ಕೈಲಿ? ನಾವು ಆತನ ಮುಂದೆ ದೇವ್ರ ವಾಕ್ಯ ಏನ್ ಹೇಳುತ್ತೆ? ಸಮಾಧಾನ ಆಗಿರಿ, ಶಾಂತವಾಗಿರಿ, ದೇವರು ಎಲ್ಲ ನೋಡ್ಕೊಳ್ತಾನೆ ಹೇಳುವಾಗ ವಾಕ್ಯದ ಮೇಲೆ ಭಾರ ಹಾಕಿ ನೀವು ಸುಮ್ಮನೆ ನಿಂತ್ಕೊಂಡ್ರೆ ಸಾಕು. ನನ್ನ ಯೇಸು ನಿಮಗೆ ಯಾರು ವೈರಿ ಆಗಿದ್ದಾರೋ, ನಿಮಗೆ ಯಾರು ಶತ್ರು ಆಗಿದ್ದಾರೋ, ಅವರು ನಿಮ್ಮ ಮನೆಗೆ, ನಿಮ್ಮ ಕುಟುಂಬದ ಮೇಲೆ ಒಂದು ಮಾರ್ಗವಾಗಿ ಬರುತ್ತಿದ್ದಾರೆ. ನನ್ನ ದೇವರು ಬಂದು 7 ಮಾರ್ಗವಾಗಿ ಅವರು ಚದರಿ ಹೋಗುವಂತೆ ಮಾಡುತ್ತಾನೆ. ನನ್ನ ದೇವರು ಬಂದು 7 ಮಾರ್ಗವಾಗಿ ಅವರು ನಿಮ್ಮ ಕುಟುಂಬವನ್ನು, ನಿಮ್ಮ ಕೆಲಸಗಳನ್ನು, ನಿಮ್ಮ ಮಕ್ಕಳ ಎಲ್ಲವನ್ನು ಬಿಟ್ಟು ಹೋಗುವ ಹಾಗೆ ಮಾಡಬೇಕು. ನೀವು ಮೊದಲು ಏನ್ ಮಾಡಬೇಕು? ದೇವರು ಒಳಗಾಗಬೇಕು, ದೇವ್ರ ಒಳಗಾಗಿ ಜೀವಿಸಬೇಕು. ನಿನ್ನ ಕುಟುಂಬನ ದೇವರಲ್ಲಿ ನಡೆಸಬೇಕು. ಮೊದಲು ನಿನ್ನನ್ನ ದೇವರು ನಡೆಸಬೇಕು. ನಿನ್ನ ಬಾಯಿ ದೇವ್ರ ವಾಕ್ಯಾನುಸಾರ ಜೀವಿತ ಇರಬೇಕು. ನಿನ್ನ ಕೈಗಳು ದೇವ್ರ ಇಷ್ಟವಾದ ಕೆಲಸದಲ್ಲಿ ಇರಬೇಕು. ಹೀಗಿರುವಾಗ ನೀನು ದೇವ್ರ ಒಳಗಾದ ಹಾಗೆ. ಕೆಲವು ಸಾರಿ ನೋಡ್ರಿ, ಎಷ್ಟೋ ದೇವ್ ಮಕ್ಕಳು ಪ್ರಾರ್ಥನೆಗಳು ಮಾಡ್ತಾನೆ ಇರ್ತಾರೆ, ಆದ್ರೆ ಬಿಡುಗಡೆ ಇಲ್ಲ. ಆದ್ರೆ ಸೈತಾನ ಹೇಳುತ್ತಾನೆ, ನನ್ನ ನೀನೇನು ಹೇಗೆ ಬಿಟ್ಟು ಹೋಗ್ಲಿ, ಇನ್ನೂ ನನಗೆ ಒಳಗಿಟ್ಟು ಬಂದಿದಿ, ನನ್ನನ್ನ ಶರೀರದಲ್ಲೇ ಇಟ್ಕೊಂಡಿದ್ದಿ, ನಾನು ಹೆಂಗ್ ನಿನ್ ಬಿಟ್ಟು ಹೋಗ್ಲಿ, ನಾನು ಹೆಂಗ್ ನಿನ್ ಬಿಟ್ಟು ಹೋಗ್ಲಿ? ಮೊದಲು ನಾವು ಶರೀರ ಜಯಿಸಬೇಕು, ಶರೀರದ ಮೇಲಿರುವಂತಹ ಇಚ್ಛೆಗಳನ್ನು ಜಯಿಸಬೇಕು. ಹಲ್ಲೆಲೂಯಾ.
ಹಾಲೆಲೂಯ, ಹಾಲೆಲೂಯ. ಕೀರ್ತನೆಗಳು 140ನೇ ಅಧ್ಯಾಯ. ಹಾಲೆಲೂಯ, ಹಾಲೆಲೂಯ. ಕೀರ್ತನೆ 140ನೇ ಅಧ್ಯಾಯ, 140ನೇ ಅಧ್ಯಾಯ. ಕೀರ್ತನೆ 140 5ನೇ ವಾಕ್ಯ. ಹಾಲೆಲೂಯ, ಹಾಲೆಲೂಯ. ಹೋದ್ರಿ ಬೇಗ ಬೇಗ. ಗರ್ವಿಷ್ಠರು ನಿನಗೋಸ್ಕರ ಗುಪ್ತ ಸ್ಥಳದಲ್ಲಿ ಉರುಳು ಪಾಷಾಣಗಳನ್ನು ಒಡ್ಡಿದ್ದಾರೆ, ದಾರಿಯ ಮಗ್ಗುಲಲ್ಲಿ ಬಲೆ ಹಾಸಿದ್ದಾರೆ, ನನಗಾಗಿ ಗೋಣಿ ಇಟ್ಟಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ದೇವರ ವಾಕ್ಯ ಹೇಳುತ್ತಾರೆ, ಗರ್ವಿಷ್ಠರು ನನಗೋಸ್ಕರ ಈ ಗುಪ್ತ ಸ್ಥಳದಲ್ಲಿ ಹುಲ್ಲನ್ನು ಪಾಶೆಯನ್ನು ಒಡ್ಡಿದ್ದಾರೆ ಮತ್ತು ದಾರಿಯ ಮಗ್ಗುಲಲ್ಲಿ ಬಲೆ ಬೀಸಿದ್ದಾರೆ. ಆತನಿಗೆ ಗರ್ವಿಷ್ಠ ಅಂದ್ರೆ ಯಾರು? ದೇವರ ಶತ್ರು ಕೂಡ ಬರಬಹುದು. ಆತನ ಸೈತಾನ್ ಯಾರು ವೈರಿ ಮನುಷ್ಯರ ಮುಖಾಂತರ ಕೂಡ ಬರಬಹುದು. ಬಂದು ಬಲೆ ಬೀಸ್ತಾ ಇರ್ತಾನೆ. ನೋಡ್ರಿ, ನಾವು ಒಂದು ಮಾತು ಹೇಳ್ತಾನೆ, ಎಷ್ಟೋ ನೀವು ಅಭಿಷಕ್ತರಾಗಿರಿ, ಎಷ್ಟೋ ವಾಕ್ಯದಲ್ಲಿ ಇರಿ, ಎಷ್ಟೋ ಪ್ರಬಲವಾಗಿ ಬೆಳೆರಿ, ಸೈತಾನನು ತನ್ನ ಕೈಗೆ ತೆಗೆದುಕೊಳ್ಳೋದಕ್ಕಾಗಿ ಯಾವತ್ತೂ ನಿಮಗೂ ನೋಡ್ತಾ ಇರ್ತಾನೆ, ಆಲೋಚನೆ ಕೊಡ್ತಾ ಇರ್ತಾನೆ. ಇದರಿಂದ ಹೊರಗಡೆ ಬರಬೇಕಾದರೆ ನಿನ್ನ ಒಳಗಡೆ ಪರಿಶುದ್ಧವಾದ ದೇವರ ವಾಕ್ಯ ಇರಬೇಕು. ಈ ಬೈಬಲ್ ನಲ್ಲಿ ನೀನು ಹೇಗೆ ಜೀವಿಸಬೇಕು, ಹೇಗೆ ಬದುಕಬೇಕು, ಪ್ರತಿಯೊಂದಕ್ಕೂ ವಾಕ್ಯ ಇದೆ. ಈ ವಾಕ್ಯದಲ್ಲಿ ಶತ್ರುಗೆ ಮಾತನಾಡುವಾಗ ನಿಮ್ಮನ್ನ ಹತ್ರ ಬಿಟ್ಟು ಹೋಗ್ತಾನೆ. ಇಲ್ಲಾದ್ರೆ ನಿಮ್ಮನ್ನು ಬಲೆ ಬೀಸಿ ಕಷ್ಟ ಹಾಕಿ ಶೋಧನೆಗಳ ಹಾಕಿ ನಿಮ್ಮನ್ನು ನೋಡ್ತಾನೇ ಇರುತ್ತಾನೆ. ನೀವು ಕಷ್ಟದಲ್ಲೇ ಜೀವನ, ಶೋಧನೆಗಳ ಜೀವನ. ನೋಡ್ರಿ, ಮಾಡಿತಾರಲ್ರಿ, ಗುಪ್ತ ಜಾಗ ಹಾಕಿತಾರಲ್ರಿ. ಒಬ್ಬ ಮನುಷ್ಯ ನೋಡಿ, ಯಾರಾದ್ರೂ ಹೊಡಿಬೇಕಾದ್ರೆ ಆತನ ಒಬ್ಬನೇ ಯಾವಾಗ ಹೋಗ್ತಾನೆ, ಒಬ್ಬನೇ ಯಾವಾಗ ಇರ್ತಾನೆ. ಆ ಹೋಗಿ ಬರುವ ಸ್ಥಳದಲ್ಲಿ ದಾರಿ ಇದು ಹೊಡಿತಾರೆ, ಇಲ್ಲಿ ಜನ ಇದ್ದಾರಲ್ರಿ. ಆಗ ಸೈತಾನ ಕೂಡ ನಿಮ್ಮನ್ನು ಹಾಗೆ ಹೊಡಿತಾನೆ. ನೀನು ಒಬ್ಬನೇ ಇರುವಾಗಲೇ ಕೂಡ ನಿನ್ನ ಒಳಗೆ ಆಲೋಚನೆ ಕೊಡುತ್ತಾನೆ. ದಾರಿಯ ಮಗುಲಲ್ಲಿ ಹೋಗಬೇಕಾದರೆ ಯಾವುದೋ ಒಂದು ಪುರುಷನ ತೋರಿಸಿಬಿಡ್ತಾನೆ, ಯಾವುದೋ ಸ್ತ್ರೀಯನ್ನು ತೋರಿಸಿಬಿಡ್ತಾನೋ. ಕೆಲಸ ಕಾರ್ಯ ಮಾಡುವಾಗ ಲಂಚ ತೆಗೆದುಕೊಳ್ಳುವಂತ ಒಂದು ಅವಕಾಶ ಬಂದು ಬಿಡುತ್ತದೆ. ಇದು ಗುಪ್ತ ಸ್ಥಳ. ಗುಪ್ತ ಸ್ಥಳದಲ್ಲಿ ಸೈತಾನ ನಿಮ್ಮನ್ನು ಹಿಡಿದಕ್ಕಾಗಿ ಯಾವಾಗಲೂ ನೋಡ್ತಾ ಇರ್ತಾನೆ. ನೀವು ಎಚ್ಚರವಾಗಿರಿ. ಅದಕ್ಕೆ 1 ಪೇತ್ರದಲ್ಲಿ 5ನೇ ಅಧ್ಯಾಯ 8ನೇ ವಾಕ್ಯ ಹೇಳೋದು, ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ಎಚ್ಚರಾಗಿರ್ಬೇಕ್ರಿ, ಯಾವಾಗ ಎಚ್ಚರಾಗಿರಬೇಕು. ಎಚ್ಚರಿರ್ತಾರಲ್ರಿ, ಎಲ್ಲಾದ್ರೂ ಹೋಗುವಾಗ ನಿಮ್ಮ ಪ್ರೀತಿಯ ಮಗ ಇರ್ತಾನೆ. ಮಗನ ಎಲ್ಲೋ ಒಂದು ಜಾತ್ರೆಗೋ ಎಲ್ಲೋ ಕರ್ಕೊಂಡು ಹೋಗಿರ್ತಾರೆ. ಪ್ರೀತಿ ಮಗ ಒಬ್ಬನೇ, ಆತನ ಕೈ ಹಿಡಿದೇ ನಡೀತಾ ಇರ್ತಾರೆ. ಬಟ್ ಏನಾಗುತ್ತೆ, ನನ್ನ ಮಗ ಹೋಗ್ಬಿಡ್ತಾನೆ. ಆಗಲೂ ಕೂಡ ನಿಮ್ಮ ಬದುಕು ಶ್ರೇಷ್ಠವಾದದ್ದು, ನಿಮ್ಮ ಜೀವನ ಶ್ರೇಷ್ಠವಾದದ್ದು. ನಿಮ್ಮ ಜೀವನ ದೇವರು ಕೊಟ್ಟಿದ್ದು ಒಂದೇ ಸಾರಿ ಕೊಟ್ಟಿದ್ದು, 2 ಸಾರಿ ಸಿಗುವುದಿಲ್ಲ, ಒಂದೇ ಸಾರಿ ಸಿಗುವುದು. ಈ ದಿನ ಕಳೆದ ನಾಳೆ ಸಿಗುವುದಿಲ್ಲ. ಅದಕ್ಕಾಗಿ ಹೋಗುವಾಗ ಬರುವಾಗ ನಿಮ್ಮ ಆತ್ಮೀಯ ಜೀವನ ಸಮಾಧಾನ ಆಗಿರಬೇಕು. ಮನೆಯಲ್ಲಿ ಎಷ್ಟೇ ಗಲಿಬಿಲಿ ಉಂಟಾಗಲಿ, ಜಗಳಗಳು ಉಂಟಾಗಲಿ, ನೀವು ಶಾಂತವಾಗಿ ವಿಚಾರ ಮಾಡಬೇಕು, ಸಮಾಧಾನ ಆಗಿರಬೇಕು. ಸೈತಾನ ಹೆಂಗ ಬರ್ತಾನೋ ಗೊತ್ತಿಲ್ಲ. ಮನೆಯವರು ಸಾಕ್ಷಿ ಹೇಳುವಾಗ ಕೇಳಿದ್ರೆ, ಮನೆಯಲ್ಲಿ ಹಿಂಗೆ ಅಂತ ವ್ಯಕ್ತಿಗಳು ತುಂಬಾ ಜಗಳಾಡಿದ್ರಂತೆ. ತುಂಬಾ ಗಲಿಬಿಲಿಯಾಗಿ ಜಗಳಾಡಿ ಮುಂದೆ ಎಲ್ಲೋ ಒಂದು ಟೂರ್ ಹೋಗುವಾಗ ದಾರಿ ಹೋಗ್ತಾ ಇರುವಾಗ ಗಾಡಿ ಡ್ರೈವರ್ ಮಾಡುವಂತ ವಿಷಯದಲ್ಲಿ ಏನೋ ಕೆಟ್ಟ ಕೆಟ್ಟ ಆಲೋಚನೆ ಬರ್ತಾ ಇದ್ವಂತ್ರಿ. ಯಾಕೆ ಬದುಕಬೇಕು, ಎಲ್ಲ ಹಿಂಗ್ ಮಾಡ್ತಾ ಇದ್ರು ಅಂತ ಹೇಳಿ ಏನೋ ಆಕ್ಸಿಡೆಂಟ್ ಆಗಿದೆ ಅವ್ರಿಗೆ. ಅದಕ್ಕೆ ಕೂಡ ಏನ್ ಮಾಡ್ರಿ, ಯಾರ ಮನೆಯಲ್ಲಿ ಕಷ್ಟಗಳಿಲ್ರಿ, ಯಾರ ಮನೆ ಜಗಳಗಳಿಲ್ರಿ, ಇಂಥ ಸಮಯದಲ್ಲಿ ನೀವು ದೇವರ ಆಲೋಚನೆ ಎಚ್ಚರವಾಗಿರಬೇಕು. ದೇವರ ಆಲೋಚನವಾಗಿ ನೀವು ಜೀವಿಸಬೇಕು. ದೇವರ ವಾಕ್ಯಾನುಸಾರವಾಗಿ ನೀನು ಹೋಗಬೇಕು. ಅವಾಗೆ ಗರ್ವಿಷ್ಠ ಬಿಟ್ಟು ಹೋಗ್ತಾನೆ. ಈ ತರ ನಾನು ಏನು ನಡೆಯುವುದಿಲ್ಲ, ಈತರ ಒಳಗಡೆ ಯೇಸು ವಾಕ್ಯ ಇದೆ, ಈತರ ಒಳಗಡೆ ಪರಿಶುದ್ಧಾತ್ಮನೇ ಇದ್ದಾನೆ, ನಾನು ಕೊಡುವಂತ ಆಲೋಚನೆ ಇವನು ತಗೊಳ್ಳೋದೇ ಇಲ್ಲ, ನಾನು ಕೊಡುವಂತ ಆಲೋಚನೆ ರಿಸೀವ್ ಮಾಡ್ಕೊಳ್ಳೋದಿಲ್ಲ. ಈ ತರ ಏನು ನಡೆದಿಲ್ಲ ಅಂತ ಹೇಳಿ ಕೆಲವು ವರ್ಷಗಳನ್ನು, ಕೆಲವು ಕಾಲಗಳನ್ನು ನಿಮ್ಮನ್ನು ಕಾಡಿಸಿ ಪೀಡಿಸಿ ಆತನ ಹೊರಟೋಗಿ ಬಿಡ್ತಾನ್ರಿ. ನೋಡ್ರಿ, ಯಾರಾದ್ರೂ ನೋಡ್ರಿ ನಿಮ್ಮ ಒಟ್ಟಿಗೆ ಜಗಳಕ್ಕೆ ಬರ್ತಿರ್ತಾರೆ,
ನಿಮ್ಮ ದಿನಾಲು ಮಟ್ಟಿಗೆ ಬರ್ತಾರೆ, ದಿನಾಲು ಬಂದು ಬೈತಾ ಇರ್ತಾರೆ. ಇನ್ನೆಲ್ಲಿ ಹೋಗಿ ಮೌನವಾಗಿರುವಾಗ ಅವ್ರ ಬಾಲೆ ಒದರಿ ಒದರಿ ಒಂದು ಏನಂತಾರ ಅವರು, ಇಲ್ಲಿ ಹೋದ್ರೆ ಏನೂ ಬೇಯ್ದಿಲ್ಲಪ್ಪ ಅವನು, ಅವ್ರು ಸುಮ್ಮನೆ ಬಿಡ್ತಾರಲ್ರಿ, ಶಾಂತ ಆಗಿ ಬಿಡ್ತಾರಲ್ರಿ. ಹಾಗೆ ಕೂಡ ಸೈತಾನ ಯಾವತ್ತಿಗೂ ನಿಮ್ಮನ್ನ ಕಾಡಿಸೋದಿಲ್ಲ. ಸ್ವಲ್ಪ ಸಮಯ ನಿಮ್ಮನ್ನ ನೋಡ್ತಾ ಇರ್ತಾನ್ರಿ. ನಮ್ಗೆ ಯಾವುದೋ ಆಲೋಚನೆಗಳ ಕೊಟ್ಟು ಯಾವುದೋ ಒಂದು ಕೊಟ್ಟು ಇನ್ನು ನೋಡ್ರಿ, ಇನ್ನು ಸೈತನ ಆಲೋಚನೆ ತೆಗೆದುಕೊಂಡು ಗಂಡ ಹೆಂಡತಿ ದೂರ ಆಗಿದ್ದಾರೆ. ಸೈತನ ಆಲೋಚನೆ ತೆಗೆದುಕೊಂಡು ಗಂಡ ಹೆಂಡತಿ ದೂರ ಆಗಿದ್ದಾರೆ. ತಂದೆ ಮಕ್ಕಳು ದೂರ ಆಗಿದ್ದಾರೆ. ಕೆಲಸದಲ್ಲಿ ಸೈತ ಆಲೋಚನೆ ಭ್ರಷ್ಟ, ಕೆಟ್ಟದನ್ನು ನೋಡಿ ಮಾಲೀಕರಿಂದ ಕೆಲಸವನ್ನು ಬಿಟ್ಟು ಮನೆಗೆ ಹೋಗಿದ್ದಾರೆ. ಎಷ್ಟೋ ಬಂದು ಬಳಗದ ಮಾತುಕತೆಗಳೇ ಇಲ್ಲ. ಇದೆಲ್ಲ ಯಾರು ಕೂಡ ಸೈತನ ಕೊಡುವ ಆಲೋಚನೆಗಳಿಂದ. ದೇವ್ರು ಎಲ್ಲಿ ಹೇಳಿಲ್ಲ ಯಾರು ದ್ವೇಷ ಮಾಡ್ರಿ, ಯಾರನ್ನು ಬಡೀರಿ ಬಡಿ, ಎಲ್ಲಿ ದೇವ್ರು ಹೇಳಿಲ್ಲ. ಯೇಸು ಎಲ್ಲ ಕಡೆ ಪ್ರೀತಿಯಿಂದ ಇರ್ರಿ, ಒಳ್ಳೆಯವರಾಗಿ ಬದುಕಿರಿ, ಪರಿಶುದ್ಧರಾಗಿ ಜೀವಿಸಿರಿ, ಒಳ್ಳೆ ಕಾರ್ಯಗಳ ಮಾಡ್ರಿ, ನೀತಿವಂತರಾಗಿರಿ. ನಿಮ್ಮ ಗಂಡನನ್ನು ಪ್ರೀತಿ ಮಾಡ್ರಿ, ಹೆಂಡತಿಯನ್ನು ಚೆನ್ನಾಗಿ ಪ್ರೀತಿ ಮಾಡ್ರಿ, ನಿಮ್ಮ ಅತ್ತೆ ಮಾವನ್ನು ಚೆನ್ನಾಗಿ ನೋಡ್ಕೊಡ್ರಿ, ನಿಮ್ಮ ತಂದೆ ತಾಯಿಯನ್ನು ಸತ್ಕಾರ ಮಾಡ್ರಿ, ಕೆಲಸಕ್ಕೆ ಹೋದಾಗ ಚೆನ್ನಾಗಿ ಕೆಲಸ ಮಾಡ್ರಿ. ಈಗ ಜನ ಆಗಿಲ್ಲ, ಏನೋ ತನ್ನ ಹಾಲು ತೆಗೆದುಕೊಂಡು ಕೆಟ್ಟ ಕಾರ್ಯಗಳು ಮಾಡಿಕೊಂಡು ಸಹಿತ ಜನ ಒಳಗಾಗ್ತಾರೆ. ಆದರೂ ನಿನಗೂ ಇಂದು ದೇವರು ಹೇಳುತ್ತಾ ಇದ್ದಾನೆ, ಇಂದು ನಮ್ಮ ಬೆವನೂರು ಶಾಲೋಮ್ ಸಭೆಗೆ ದೇವರು ಹೇಳುತ್ತಾ ಇದ್ದಾನೆ, ಇನ್ನು ಮುಂದೆ ಸೈತಾನ ಇಲ್ಲಂತಲ್ಲ, ಸೈತಾನ ಬರೋದು ನಿಶ್ಚಯ. ಆ ಬರುವಾಗ ನೀನು ಬೇಟೆಗಾರನ ಕೈಯಿಂದ ಜಿಂಕ ಹೇಗೆ ತಪ್ಪಿಸಿಕೊಳ್ಳುತ್ತೋ ಹಾಗೆ ನೀನು ತಪ್ಪಿಸಿಕೊಳ್ಳಬೇಕು. ಸೈತಾನ ಎಷ್ಟು ಆಲೋಚನೆ ಕೊಡ್ಲಿ, ಏನೇ ಬಲೆಗಳು ಒಡ್ಲಿ, ನೀನು ದೇವರು ಹೇಗೆ ಹೇಳ್ತಾನೋ ಹಾಗೆ ಜೀವಿಸುವಾಗ ಯಾವ ಬೇಟೆಗಾರನು ಕೂಡ, ಯಾವ ಬಲೆನೂ ಕೂಡ ನಿನ್ನ ಕುಟುಂಬವನ್ನು ಮುಟ್ಟೋದಿಲ್ಲ. ನಿನ್ನ ಮಕ್ಕಳ ಭವಿಷ್ಯವನ್ನು ಅದು ನಾಶ ಮಾಡೋದಿಲ್ಲ. ಯಾಕೆ? ನಮಗೊಬ್ಬ ದೇವರಿದ್ದಾನೆ, ನಮಗೆ ರಕ್ಷಕನಿದ್ದಾನೆ. ಎಲ್ಲಾ ಸಮಯದಲ್ಲೂ ಕೂಡ ನಿಮ್ಮನ್ನು ಆತನು ಕಾಯುತ್ತಾ ಇರುತ್ತಾನೆ. ಗರ್ವಿಷ್ಠರ ಗುಪ್ತಸ್ಥಳದಲ್ಲಿ ಎಷ್ಟೋ ಉರ್ಲೆಗಳ ಒಡ್ಲಿ, ಎಷ್ಟೋ ಬಲೆಗಳು ಒಡ್ಲಿ, ನೀನೇನ್ ಮಾಡು? ಶಾಂತವಾಗಿರು, ಶಾಂತವಾಗಿ ನಡೆ, ಶಾಂತವಾಗಿ ಹೋಗು. ಏನೇ ಆಗಲಿ ದೇವ್ರ ವಾಕ್ಯ ಹೇಗಿರುತ್ತೆ ಬದುಕುವಾಗ ನೀನು ಸೈತಾನನು ಎದುರಿಸೋದಕ್ಕೆ ಸಾಧ್ಯ. ಚರ್ಚ್ ಹೋಗ್ತಿ, ಬೈಬಲ್ ಹೋಗ್ತಿ, ಪ್ರಾರ್ಥನೆ ಮಾಡ್ತಿ, ಅದೇ ಸಿಟ್ಟು ಅದೇ ಪಾಪ ನಿನ್ನ ಒಳಗೆ ಇರುವುದಾದರೆ ಒಂದಿಲ್ಲ ಒಂದು ದಿನ ನೀನು ದೇವರಿಂದ ದೂರ ಆಗ್ತಿ. ಒಂದಿಲ್ಲ ಒಂದು ದಿನ ದೇವರ ವಾಕ್ಯ ದೂರ ಆಗ್ತಿ, ಪರಿಶುದ್ಧ ಆತ್ಮನ ಆಲೋಚನೆ ದೂರ ಆಗುತ್ತೆ. ಅದಕ್ಕೆ ಬೇಗನೆ ಮನ ತಿರುಗಬೇಕು, ಒಳ್ಳೆ ಮಾರ್ಗ ಈಗಲೇ ಹಿಡಿಯಬೇಕು. ದೇವರನ್ನು ಬದಲಾಯಿಸುವುದಕ್ಕಾಗಿ ದೇವರು ಸಮಯ ಕೊಟ್ಟಿದ್ದಾನೆ, ತಿಳಿದುಕೊಳ್ಳೋದಕ್ಕಾಗಿ ದೇವರು ಅವಕಾಶ ಕೊಟ್ಟಿ. ಅದಕ್ಕೆ ನಿನ್ನನ್ನು ಎಷ್ಟೋ ಜನ ಇದ್ದಾರೆ, ನಿನ್ನನ್ನು ಯಾಕೆ ದೇವರು ತಂದಿರಿಸಿದನ್ರಿ, ವಾಕ್ಯ ಯಾಕೆ ಕೇಳಿಸ್ಲಾತಿದನ್ರಿ? ನಾ ಬದಲಾಗಬೇಕು, ಈ ಮಗಳು ಒಳ್ಳೆದ ಬದುಕಬೇಕು, ಈ ಮಗಳನ್ನು ಪರಲೋಕದಲ್ಲಿ ನೋಡಬೇಕು, ಈ ಮಗಳನ್ನು ಸಿಂಹಾಸನ ರೆಡಿ ಮಾಡಿದ್ದೀನಿ, ಈ ಮಗಳನ್ನು ಬಿಡಾರಗಳ ಸಿದ್ಧ ಮಾಡಿದ್ದೀನಿ, ಅಲ್ಲಿ ಮನೆಗಳನ್ನ ಸಿದ್ಧ ಮಾಡಿದ್ದೀನಿ, ಈ ಮಗಳನ್ನ ಅಲ್ಲಿ ನಾನು ಸನ್ಮಾನಿಸಬೇಕು, ಅಲ್ಲಿ ನನ್ನ ಮಗಳಿಗೆ ಚೆನ್ನಾಗಿ ಸಮಗ್ರ ಅಂತ ಹೇಳಿ ನನಗೂ ನಿನಗೆ ಯೇಸು ಒಂದು ಮಾತನಾಡುತ್ತಾ ಇದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. 119ನೇ ಅಧ್ಯಾಯ 110. ಹಲ್ಲೆಲೂಯಾ. ಕೀರ್ತನೆಗಳು 119 110ನೇ ವಚನ. 119 110ನೇ ವಚನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓದ್ರಿ. ದುಷ್ಟರು ಬಲೆ ಒಡ್ಡಿದ್ದಾರೆ, ನಾನು ನಿನ್ನ ನೇಮಗಳನ್ನು ತಪ್ಪಿ ಹೋಗುವುದಿಲ್ಲ. ಸಾಕ್ರಿ, ಇವ್ರ ವಾಕ್ಯ ಹೇಳುತ್ತೆ, ಸೈತಾನ ಏನ್ ಮಾಡ್ತಾ ಇದ್ದಾನೆ? ಬಲೆ ಒಡ್ಡಿದ್ದಾನೆ, ನಮ್ಮನ್ನು ಕೊಲ್ಲುವುದಕ್ಕಾದ ಬಲೆ ಒಡ್ಡಿದ್ದಾನೆ. ಅದ್ರ ಭಕ್ತರಿಗೆ ಹೇಳ್ತಾ ಇದ್ದಾನೆ, ನಾನು ನಿನ್ನ ನಿಯಮಗಳನ್ನು ತಪ್ಪೋದಿಲ್ಲ. ನೀನ್ ಏನ್ ಹೇಳಿದ್ದು ಹಾಗೇ ನಾನು ನಡೀತೀನಪ್ಪ. ಭಕ್ತ ಹೇಳ್ತಾ ಇದ್ದಾನೆ, ನೋಡಿ ಗಮನ ಕೊಡ್ರಿ. ದುಷ್ಟನು ಬಲೆ ಒಡ್ಡಿದ್ದಾನೆ, ಇಂದು ನನ್ನನ್ನು ನಿನ್ನನ್ನು ಕೊಲ್ಲುವುದಕ್ಕಾಗಿ, ನನ್ನನ್ನು ನಿನ್ನನ್ನು ನಾಶ ಮಾಡುವುದಕ್ಕಾಗಿ, ನನ್ನನ್ನು ಪರಲೋಕದ ತಪ್ಪಿಸುವುದಕ್ಕಾಗಿ ದುಷ್ಟನು ಬಲೆ ಒಡ್ಡಿದ್ದಾನೆ. ದುಷ್ಟನು ಕೆಟ್ಟ ಕಾರ್ಯಗಳು ಹೇಳ್ತಾ ಇದ್ದಾನೆ, ಕೆಟ್ಟ ಆಲೋಚನೆ ಕೊಡ್ತಾ ಇದ್ದಾನೆ. ಆದ್ರೆ ನಾವು ಏನ್ ಮಾಡಬೇಕು? ಆತನ ನಿಯಮಗಳಿಗೆ ತಪ್ಪಿ ಹೋಗಬಾರದು, ತಪ್ಪಿ ನಡಿಬಾರದು. ಯೇಸು ಏನ್ ಹೇಳಿದನೋ ಅದನ್ನೇ ಮಾಡಬೇಕು. ಹೇಗೆ ಜೀವಿಸುತ್ತ ಹೇಳಿದನೋ ಹಾಗೆ ಜೀವಿಸುವಾಗ ದುಷ್ಟನು ಬಲೆ ಬೀಸಿ ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತಾನೆ. ನಿಮ್ಮನ್ನು ಆತನ ಬಿಟ್ಟು ಹೋಗ್ಬಿಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಸಾರಿ ಯೇಸು ಸ್ವಾಮಿ ದೇವ್ರಿ
ಆತನನ್ನು ಕೂಡ ಸೈತಾನ ಬಾಧಿಸಿದರು. ಯೇಸು ಸ್ವಾಮಿನ ಯಾರು ಬಾಧಿಸಿದ್ರಿ? ಸೈತಾನ. ಅದನ್ನು ತೆಗಿರಿ, ಮತ್ತಾಯನು 5ನೇ ಅಧ್ಯಾಯ ತೆಗಿರಿ ಎಲ್ಲರೂ. ಹಲ್ಲೆಲೂಯಾ. ನಾವು ಯಾರನ್ನ ಆರಾಧಿಸಿದ್ರೆ? ಯೇಸು ಆರಾಧಿಸ್ತಿದ್ರೆ ನನ್ನ ಯೇಸು ಸೈತಾನ ಹೆಂಗೆ ಜಯಿಸಿದ, ಯೇಸು ಸೈತಾನ ಹೇಗೆ ಓಡಿಸಿದ ನೋಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತಾಯನು 5ನೇ ಅಧ್ಯಾಯ 4ನೇ ಅಧ್ಯಾಯ ಓದ್ರಿ. ಮತ್ತಾಯ 4:1. ಆಗ ಯೇಸು ಸೈತಾನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನ ಅಡವಿಗೆ ಒಯ್ದನು. ಅವನು 40 ದಿವಸ ಹಗಲಿರುಳು ಉಪವಾಸವಿದ್ದು ತರುವಾಯ ಆತನಿಗೆ ಹಸಿವಾಯಿತು. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿ ಆಗುವಂತೆ ಅಪ್ಪನೆ ಕೊಡು ಎಂದು ಹೇಳಲು, ಆತನು ಮನುಷ್ಯ ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುವನು. ಸಾಕ್ರಿ. ಹಲ್ಲೆಲೂಯಾ. ಸಾಕ್ರಿ. ಇಷ್ಟು ಸಾಕು. ಯೇಸು ಸ್ವಾಮಿ ನಾವು ಆರಾಧನೆ ಮಾಡುವಂತ ದೇವರು, ಆತನ ಮೇಲೆ ಒಂದು ಉದ್ದೇಶ ಇತ್ತು. ಆತನ ಮೇಲೆ ಏನು ಉದ್ದೇಶ ಇತ್ತು? ಯೇಸುವಿನ ಮೇಲೆ ಏನು ಉದ್ದೇಶ ಇತ್ತು ಹೇಳ್ರಿ? ಯೇಸು ಏನ್ ಮಾಡ್ಬೇಕಾಗಿತ್ರಿ? ಯೇಸು ಸ್ವಾಮಿ ಈ ಭೂಮಿ ಮೇಲೆ ಏನ್ ಮಾಡ್ಬೇಕಾಗಿತ್ತು? ಯಾರಾದ್ರೂ ಹೇಳ್ರಿ, ಏನ್ ಮಾಡ್ಬೇಕಾಗಿತ್ತು? ಯೇಸು ಸ್ವಾಮಿ ಪಾಪಿಗಳನ್ನು ರಕ್ಷಿಸಬೇಕಾಗಿತ್ತು. ಪಾಪಿಗಳನ್ನು ಹುಡುಕಿ ಅವ್ರ ಜೀವಿತ ಬದಲಾಯಿಸಬೇಕಾಗಿತ್ತು. ಮನುಕುಲದ ಪಾಪ ಎಲ್ಲ ಹೊತ್ತುಕೊಳ್ಳಬೇಕಾಗಿತ್ತು. ಆತನು ಕೂಡ ಜೀವಿಸಿದ್ರೆ, ದೇವರೊಟ್ಟಿಗೆ ಜೀವಿಸಿದ. 40 ದಿನ ಉಪವಾಸ ಹಿಡಿದ. ಆ ಉಪವಾಸದಲ್ಲಿ ಸೈತಾನ ಕೂಡ ಆತನಿಗೆ ಹೋದ. ಯಾಕೆ? ನೀವು ಮನುಷ್ಯ ರಕ್ಷಿಸಬಾರದು, ಮನುಷ್ಯನ ವಶವಾಗಿರಬೇಕು ಅಂತ ಹೇಳಿ ಆತನ ಯೇಸು ಸ್ವಾಮಿ ಉಪವಾಸದಲ್ಲಿರುವಾಗ ಆ ಶೋಧಕನು ಆತನ ಬಳಿಗೆ ಬಂದು ಹೇಗೆ ನೋಡ್ರಿ, ಸೈತಾನನು ಹೇಗೆ ಕೇಳ್ತಾನೆ ನೋಡ್ರಿ. ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿ ಆಗುವಂತೆ ಅಪ್ಪನೆ ಕೊಡು. ಇಂದು ಕೂಡ ನೋಡ್ರಿ, ಯೇಸು ಸ್ವಾಮಿ ಹಸಿವಾಗಿತ್ತು, ಯೇಸು ಸ್ವಾಮಿ ದಹ ಆಗಿತ್ತು. ಆತನ ಬಳಿಗೆ ಬಂದು ಸೈತಾನ ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ಹೇಳ್ತಾನೆ, ನೋಡು, ನೀನು ದೇವರ ಮಗನಾಗಿದ್ದರೆ ಏನ್ ಮಾಡು, ಈ ಕಲ್ಲನ್ನು ರೊಟ್ಟಿ ಮಾಡು, ತಿಂದು ನೀನು ಹಸಿವನ್ನು ನೀಗಿಸ್ಕೋ. ಈಗಲೂ ಕೂಡ ನೋಡಿ, ದೇವರಿಗೆ ಹೇಳ್ತಿರ್ತಾರೆ, ಕೆಲಸ ಮಾಡೋ ಜಾಗದಲ್ಲಿ ಹೆಚ್ಚಾಗಿ ಪೇಮೆಂಟ್ ಬರೋದಕ್ಕಾಗಿ, ಈ ಪಾಪದ ಕೆಲಸ ಮಾಡು, ಹೆಚ್ಚು ದುಡ್ಡು ಬರುತ್ತೆ, ನಿನ್ನ ಕುಟುಂಬ ನಡೆಯುತ್ತೆ, ನಿನ್ನ ಮನೆ ನಡೆಯುತ್ತೆ ಮಾಡ್ತಾರೆ ದೇವ್ರ ಸೇರಿ. ಇವೆಲ್ಲ ಸೈತಾನ ಕೂಡ ಆಲೋಚನೆ ನೋಡ್ರಿ. ಇವೆಲ್ಲ ಇಲ್ಲಿ ಯೇಸು ಆ ವಾಕ್ಯ ಹೇಗೆ ನೋಡ್ರಿ, ಆತನ ಹೇಗೆ ಹೇಳ್ತಾನೆ ನೋಡ್ರಿ. ಸೈತಾನ ಈ ಮಾತು ಹೇಳುವಾಗ, ಆತನು ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಮಾತಿನ ಹೊರಡುವ ಪ್ರತಿ ಮಾತಿನಿಂದಲೂ ಬದುಕುವನು. ಯೇಸು ಹೇಳಿದ, ಯೇಸು ಹಸಿವಾಗಿತ್ತು, ಆತನ ಯೇಸು ಮೇಲೆ ಒಂದು ಉದ್ದೇಶ ಇತ್ತು. ನನ್ನ ಪರಲೋಕದ ದೇವರು ನನ್ನನ್ನು ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಕಳಿಸಿದನು. ನಾನು ಈ ಜೀವಿತ ಮುಗಿಸಿ ನಾನು ಸತ್ತು ಮತ್ತೆ ಹುಟ್ಟಬೇಕಾಗಿದೆ. ಮೊದಲೇ ಸೈತಾನ ಆಲೋಚನೆ ಕೇಳಿದ್ರೆ ಎಲ್ಲ ಹೋಗ್ಬಿಡ್ತಿತ್ತು. ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ಯೇಸು ನನ್ನ ದೇವರ ಮಾತು ರೊಟ್ಟಿ ತಿನ್ನುವುದರಿಂದ ಮನುಷ್ಯ ಬದುಕುವುದಿಲ್ಲ, ದೇವರ ಮಾತಿನಿಂದ ಬದುಕುತ್ತಾನೆ. ಹಲ್ಲೆಲೂಯಾ. ನೋಡಿ, ನೀವು ಕೆಲಸ ಮಾಡೋ ಜಾಗದಲ್ಲಿ, ನೀವೆಲ್ಲಾದ್ರೂ ಹೋಗೋದಲ್ಲಿ, ಈ ಕೆಲಸ ಮಾಡು ಹೆಚ್ಚಿಗೆ ಪೇಮೆಂಟ್ ಬರುತ್ತೆ, ಈ ಕೆಲಸ ಮಾಡು ಒಳ್ಳೆ ಸಿಗುತ್ತೆ, ನೀವು ಒಳ್ಳೇದಾಗುತ್ತೆ, ಅಲ್ಲಿ ಮೋಸ ವಂಚನೆ ಪಾಪದ ಕೆಲಸ ಇರುವಾಗ ಸೈತಾನ ನಿಮ್ಮನ್ನು ಮೋಸ ಮಾಡ್ತಿದ್ದಾನೆ, ಸೈತಾನ ನಿಮ್ಮನ್ನು ವಂಚನೆ ಮಾಡ್ತಿದ್ದಾನೆ. ಇಂಥ ಕೆಟ್ಟ ಕೆಲಸ ಎಲ್ಲಿ ಮಾಡಬಾರ್ದು. ಯೇಸುವಿನಾಗಿ ನಮ್ಮ ಜೀವನ ಇರಬೇಕ್ರಿ, ಯೇಸುವಿನಾಗಿ ನಮ್ಮ ಬದುಕಿ ಇರಬೇಕು. ಎಷ್ಟು ಬಾರಿ ಹೇಳ್ತಾನೆ ನೋಡಿ, ಸರಿ ಹೇಳ್ತಾನೆ, ಹೇಗೆ ದೇವರ ಮಗನಾಗಿದ್ದರೆ ಕಲ್ಲನ್ನು ರೊಟ್ಟಿ ಮಾಡಿ ತಿಂದುಕೊಂಡು ಅವಾಗ ನಾವು ಕೂಡ ರೀ, ಎಷ್ಟೇ ಕಷ್ಟ ಬರ್ಲಿ, ಎಷ್ಟೇ ಶೋಧನೆ ಬರ್ಲಿ, ದೇವರ ವಾಕ್ಯದಲ್ಲೇ ಇರಬೇಕು, ದೇವರ ವಾಕ್ಯದಲ್ಲೇ ನಿಲ್ಲಬೇಕು. ಎಷ್ಟು ಅಂತ ಕೈ ಬಿಡುವುದಿಲ್ಲ, ಯಾರನ್ನೂ ಎಷ್ಟು ಕೈ ಬಿಡುವುದಿಲ್ಲ. ಈ ವಾಕ್ಯಗಳು ಹೇಳಿ ಮೊದಲ ಸಾರಿ ಯೇಸುವನ್ನು ಮರಳು ಮಾಡೋದಕ್ಕಾಗಿ ಸೈತಾನನು ಒಂದು ಬಲೆ ಬೀಸಿದ.
ಎರಡನೇ ಹೋದ್ರಿ. ಮೊದಲೇ ಬಲೆ ಆದ ಯೇಸುವಿಗೆ ಮೊದಲನೇ ಬಲೆ. ಎರಡನೇ ಬಲೆ ಆಗ ಸೈತಾನನು ಹೋದ್ರಿ. ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಗೆ ಧುಮುಕು. ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗುಲಿತೆಂದು ಅವರು ನಿನ್ನನ್ನು ಕೈಗಳೆತ್ತಿಕೊಳ್ಳುವರು. ಆ ಮುಂದೆ ಯೇಸು ಹೇಳ್ತಾನೆ, ಹೋದ್ರೆ ಎಂಬುದಾಗಿ ಬರೆಯಲಿಲ್ಲ. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದಿಲ್ಲ. ಸೈತಾನ ಬಂದು ಸಾಕ್ರಿ ಹಲ್ಲೆಲೂಯಾ. ಎರಡನೇ ಬಲೆ ಇದು. ಯೇಸು ಮೇಲೆ ಉಪವಾಸ ಇರುವಾಗ ಎರಡನೇ ಬಲೆ ಬೀಸ್ತಿದ್ದಾನೆ. ಸೈತ ಏನ್ ಹೇಳ್ತಾನೆ, ದೊಡ್ಡ ಶಿಖರದ ಮೇಲೆ ಓದ್ಕೊಂಡು, ದೊಡ್ಡ ಪಟ್ಟಣ ಮೇಲೆ ಓದಿಕೊಂಡು ಅಲ್ಲಿಂದ ತೋರಿಸ್ತಾ ಇದ್ದಾನೆ. ನೋಡು ಹೆಂಗ್ ರಾಜ್ಯ ಇದೆ, ನೋಡು ಇದೆಲ್ಲ ಸಮೃದ್ಧಿ, ನಿನಗೆ ಬೇಕಾದರೆ ಏನೇನ್ ಮಾಡಬೇಕು, ನನಗೆ ಅಡ್ಡ ಬೀಳು. ಹಲ್ಲೆಲೂಯಾ. ದೇವರ ಶಿಖರದ ಮೇಲೆ ನಿಲ್ಲಿಸಿ ಆತನನ್ನು ದೇವರ ಮಗನಾಗಿದ್ದು ಧುಮುಕು. ಈ ಮೇಲಿನ ಧುಮುಕು, ನಿನ್ನ ದೇವರು ಬಂದು ನಿನ್ನ ಎತ್ತಿಕೊಳ್ತಾನೆ. ದೇವರ ವಾಕ್ಯ ಒಂದು ಜಾಗ ಇದೆ, ಆತ ನಿನ್ನ ವಿಷಯವಾಗಿ ದೂತರನ್ನು ಕಳಿಸಿ ನಿನ್ನ ಕಾಪಾಡುವನು ಅಂತ ದೇವರ ವಾಕ್ಯ ಇದೆ. ಆ ವಾಕ್ಯ ಹಿಡಿದುಕೊಂಡು ಸೈತಾನನು ಇಂಥ ವಾಕ್ಯ ಇಟ್ಟುಕೊಂಡು ನಿಮ್ಮ ಬಳಿಗೆ ಬರೋದು, ಇಂಥ ವಾಕ್ಯನ ಹೇಳಿ ನಿಮ್ಮ ಜೀವಿತ ನಾಶ ಮಾಡೋದು. ಎಲ್ಲ ವಾಕ್ಯ ದೇವರಲ್ಲಿದೆ. ಹೀಗೆ ಹೇಳುವಾಗ ಆತ ಹೇಳ್ತಾನೆ, ನನ್ನ ಅಂದ್ರೆ ಹೇಳ್ತಾನೆ ಯೇಸು ಹೇಳ್ತಾನೆ, ನನ್ನ ದೇವರನ್ನು ಹೀಗೆ ಪರೀಕ್ಷಿಸಬಾರದು. ಮುದ್ದಮಿಗೆ ದೇವರನ್ನು ಪರೀಕ್ಷಿಸಬಾರ್ರಿ. ಆ ಕಷ್ಟ ಬರ್ಲಿ, ಆ ಶೋಧನೆ ಬರ್ಲಿ, ಅಲ್ಲಿ ದೇವದೂತರು ಬಂದು ನಿಮ್ಮನ್ನು ತಪ್ಪಿಸಿಕೊಳ್ತಾರೆ. ಯಾರಾದ್ರೂ ಬಿಲ್ಡಿಂಗ್ ಮೇಲೆ ಏರಿ ನಾನು ಜಿಗಿತೀನಿ ಅಂತ ಹೇಳಿ ಜೀಯಕ್ಕೆ ಹೋಗ್ಬೇಡ್ರಿ, ಪ್ರಾಣ ಕಳ್ಕೊಂಡ್ಬಿಡ್ತೀರಾ. ಹಲ್ಲೆಲೂಯಾ. ಇಲ್ಲಿ ಸೈತಾನನು ಎರಡನೇ ಸಾರಿ ಯೇಸುವಿಗೆ ಬಲೆ ಬೀಸುವಾಗ ಆ ಬಲೆಗೆ ಆತನು ಮರಳಾಗಲಿಲ್ಲ. ಯೇಸು ಹೇಳ್ಬಿಟ್ಟ, ಅದಕ್ಕೆ ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದು ದೇವರ ವಾಕ್ಯ ಇದೆ. ನಾನು ದೇವರನ್ನು ಪರೀಕ್ಷಿಸುವುದಿಲ್ಲ, ನನ್ನ ದೇವರು ಧುಮುಕೋದಿಲ್ಲ ಅಂತ ಸೈತಾನಿಗೆ ಹೇಳ್ಬಿಟ್ಟ. ಹಾಗಲೂ ಕೂಡ ನಾವು ಕೂಡ ನಾವು ಹೋಗ್ತಾ ಇದ್ದೇವೆ. ಕೆಲವು ಜನ ಹೇಳ್ತಾ ಇರ್ತಾರೆ, ನೀನ್ ದೇವರ ಮಗನಾಗಿದೆಯಲ್ಲ, ಇಂಥದನ್ನು ಮಾಡು, ದೇವರ ಮಗನಾಗಿದೆಯಲ್ಲ ಮಾಡು ಹೇಳುವಾಗ ದೇವರ ಚಿತ್ತವಾದ ದೇವರನ್ನು ಮಾಡುತ್ತಾನೆ. ದೇವರನ್ನು ಹೇಳ್ಬೇಡ್ರಿ, ಧೈರ್ಯವಾಗಿ ಹೇಳ್ಬೇಡ್ರಿ. ಎಷ್ಟು ಹೇಗೆ ಉತ್ತರ ಕೊಟ್ಟು ನೀವು ಕೂಡ ಹಾಗೆ ಉತ್ತರ ಕೊಡಬೇಕು. ಆ ಸೈತಾನ ಹೇಗೆ ಬರ್ತಾನೆ, ಮನುಷ್ಯರ ಮುಖಾಂತರ ಬರಬಹುದು, ನಿನ್ನೊಳಗಡೆ ಬರಬಹುದು, ಕುಟುಂಬದಲ್ಲಿಂದ ಬರಬಹುದು. ಹೇಗೆ ಬರ್ತಾನೋ ಗೊತ್ತಿಲ್ಲ. ಎರಡನೇ ಬಲೆಗೂ ಕೂಡ ಯೇಸು ಏನ್ ಮಾಡಿದ, ಆತನ ಕಳಿಸಿಬಿಟ್ಟ. ಮೂರನೇ ಬಲೆಗೆ ಬರ್ತಾನೆ ನೋಡಿ, ನಾನು ಓದ್ತೇನ್ರಿ. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವನು ಅಂದನು. ಆಗ ಯೇಸು, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನೇ ಆರಾಧಿಸಬೇಕೆಂಬುದಾಗಿ ಬರೆದಿದೆಯಿಲ್ಲ. ಯೇಸುಗೆ ಸೈತಾನ ಹೇಳ್ತಾ ಇದ್ದಾನೆ, ಈ ರಾಜ್ಯ ಎಲ್ಲ ನನಗಿದೆ. ನೋಡ್ರಿ, ಈ ಲೋಕದಲ್ಲಿ ಏನು ಸಿರಿ ಸಂಪತ್ತಿದೆಯಲ್ಲ ಅದೆಲ್ಲ ಸೈತಾನದು. ಇದ್ರ ವಾಕ್ಯ ಚೆನ್ನಾಗಿ ನಾನು ಓದ್ತೇನೆ ನೋಡ್ರಿ. ರಾಜ್ಯಗಳು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೋಡ್ರಿ, ಬಳಿಕ ಸೈತಾನ ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸ್ತಾನ್ರಿ. ಇಂದು ನಮ್ಮ ನಾಶ ಮಾಡೋದಕ್ಕಾಗಿ ದೇವರು ಏನೋ ತೋರಿಸ್ತಾನ್ರಿ. ಯಾವುದು ಹಣನೋ ಯಾವುದೋ ಒಂದು ವಸ್ತುನೋ ತೋರಿಸಿ ಬಲಿ ಹೋಗಿದೆ ಆತನ ಕೆಲಸ. ನೀನು ಕೆಲಸ ಮಾಡುವಾಗ ಹೇಳ್ಬೇಕು, ನಾನ್ ಮಾಡುವ ಕೆಲಸ ಯೇಸು ಇಷ್ಟಪಡ್ತಾನ, ನಾನ್ ಮಾಡುವಂತ ಕೆಲಸದಲ್ಲಿ ಯೇಸು ಇರ್ತಾನ, ನಾನು ಮಾಡುವಂತ ಕ್ರಿಯೆಯಲ್ಲಿ ಯೇಸು ಇರ್ತಾನ ಅಂದ್ರೆ ಗಮನಿಸಬೇಕು. ಅದಕ್ಕೆ ದೇವರಿಗೆ ಆಲೋಚನೆ ಕೊಟ್ಟಿದ್ದಾನೆ, ನಿನಗೆ ಬುದ್ಧಿ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ, ಒಳಗಡೆ ಅದನ್ನು ನುಡಿತಾ ಇರ್ತಾನೆ. ನೀನು ನುಡಿದು ಅದೇ ಕೆಲಸ ಮಾಡುವಾಗ ಸಹಿತ ನಿನ್ಗೆ ಖುಷಿಯಾಗಿ ಸಿಕ್ತು ಉಪಕಾರ ಸಿಕ್ತು ಬರೆಸಿ ನೀನು ಆಟ ಆಡ್ಸ. ಅದಕ್ಕೆ ನೋಡ್ರಿ, ಈ ಲೋಕದಲ್ಲಿ ನಾವು ದೊಡ್ಡ ದೊಡ್ಡ ಸಂಪತ್ತೆಲ್ಲ ಸೈತನ ಕೊಡಲ್ಪಟ್ಟಿದೆ. ದೇವರಾಜ ಸೈತನ್ ಹೇಳ್ತದೆ, ಎಲ್ಲ ನನಗೆ ಕೊಡಲ್ಪಟ್ಟಿದೆ, ನೀನ್ ನನಗೆ ಅಡ್ಡ ಬಿದ್ದರೆ ನಾನು ನಿನ್ಗೆ ಕೊಡ್ತೇನೆ, ನಾನು ನಿನಗೆ ಕೊಡ್ತೇನೆ. ಅಲ್ಲೆಲ್ಲೂ ಇಲ್ಲಿ ಯೇಸು ಹೇಳ್ತಾ ಇದ್ದಾನೆ, ನಿನ್ನ ದೇವರಾಗಿ ಸೈತಾನನೇ, ನೀನು ತೊಲಗಿ ಹೋಗು,
ಮೊದಲು ಏನ್ ಮಾಡ್ತಿದ್ದ ಯೇಸು? ಸೈತಾನಿಗೆ ವಾಕ್ಯಗಳು ಮಾತ್ರ ಹೇಳ್ತಾ ಇದ್ದ. ಅಂದ್ರೆ ವಾಕ್ಯ ಹಿಂಗಿದೆ, ವಾಕ್ಯ ಹಿಂಗಿದೆ, ಹಿಂಗೆ ಹೇಳುವಾಗ ಬಿಟ್ಟು ಹೋಗ್ತಾ ಇಲ್ಲ. ಮೂರನೇ ಸಾರಿ ವಾಕ್ಯ ಹೇಳೆ, ಸೈತಾನನೇ ತೊಲಗಿ ಹೋಗು. ನೀವು ಕೂಡ ಹೇಳ್ಬೇಕ್ರಿ. ಪ್ರಾರ್ಥನೆ ಕೂತಾಗ ಯೇಸುವಿನ ನಾಮದಲ್ಲಿ ನನ್ನ ಮನೆಗೆ ಬಿಡುಗಡೆ ಉಂಟಾಗಲಿ, ಯೇಸುವಿನ ನಾಮದಲ್ಲಿ ಸೈತಾನ ತೊಲಗಿ ಹೋಗಲಿ, ಯೇಸುವಿನ ನಾಮದಲ್ಲಿ ನನ್ನ ಕುಟುಂಬ ಬಿಡುಗಡೆ ಆಗಲಿ. ವಾಕ್ಯನ ಇರಬೇಕು, ನಿನ್ನ ಆಜ್ಞೆ ಕೂಡ ಇರಬೇಕು. ಮೊದಲು ಸಾರಿ 3 ಸಾರಿ ಯೇಸು ವಾಕ್ಯ ಮಾತ್ರ ಹೇಳ್ತಿರುವಾಗ ಪದೇ ಪದೇ ಆತನ ಕಾಣಿಸ್ತಾ ಇದ್ದಾರೆ. ಬರ್ತಾನೆ ಇದ್ದಾನೆ. ಯಾಕಂದ್ರೆ ಆತನ ಉದ್ದೇಶ ಆಗಿತ್ತು ಯೇಸು ಜಯಿಸಬಾರ್ದು. ಯೇಸು ಉದ್ದೇಶ ಆತರ ಯೇಸು ಚೆನ್ನಾಗಿ ದೇವರ ಮಗನಾಗಿದ್ದ. ಯಾವ ಸಹಿತ ಆಲೋಚನೆ ಕೂಡ ತೆಗೆದು ಎಲ್ಲವನ್ನು ತಿಳಿದುಕೊಂಡಿದ್ದ. ಎದುರಿಸಿ ನಿಲ್ಲುವಾಗ ಮುಂದೆ ವಾಕ್ಯ ಹೋದ್ರೆ 11ನೇ ವಾಕ್ಯ, ಆಗ ಸೈತಾನನು ಆತನ ಬಿಟ್ಟನು ಮತ್ತು ದೇವದೂತರು ಬಂದು ಆತನ ಉಪಚರಿಸಿದನು. ಸೈತಾನ ಬಿಟ್ಟು ಹೋದ್ರಿಲ್ರಿ ವಾಕ್ಯದಲ್ಲಿ. ಆಗ ಸೈತಾನ ಆತನು ಬಿಟ್ಟನು. ಇನ್ನು ಕೂಡ ನೋಡಿ, ಆತ್ಮಿಕ ಜೀವನದಲ್ಲಿ ಶೋಧನೆಗಳು ಬರ್ತಾ ಇದ್ದೇವೆ, ಕಷ್ಟಗಳು ಬರ್ತಾ ಇದ್ದೇವೆ. ವಾಕ್ಯಗಳು ಹೇಳ್ರಿ, ಪರಿಶುದ್ಧಾತ್ಮ ಆಲೋಚನೆ ನಿಲ್ರಿ, ಒಳ್ಳೆ ಕೆಲಸಗಳು ಮಾಡ್ರಿ, ಒಳ್ಳೆ ಕಾರ್ಯಗಳು ಮಾಡ್ರಿ. ಆತನ್ನು ಕಾಡಿಸಿ ಒಂದಿಲ್ಲ ಒಂದು ದಿನ ನಿನ್ನ ಕುಟುಂಬವನ್ನು ಬಿಟ್ಟು ಹೋಗುತ್ತಾನೆ. ಒಂದಿಲ್ಲ ಒಂದು ದಿನ ನಿನ್ನ ಮನೆಯನ್ನು ಆತನ ಬಿಟ್ಟು ಹೋಗುತ್ತಾನೆ. ಒಂದಿನ ಒಂದು ದಿನ ನಿನ್ನ ಮಕ್ಕಳ ಜೀವಿತವನ್ನು ಆತನ ಬಿಟ್ಟು ಹೋಗುತ್ತಾನೆ. ಒಂದಿಲ್ಲ ಒಂದು ದಿನ ನಿನ್ನ ವ್ಯಾಪಾರ ಆತನ ಬಿಟ್ಟು ಹೋಗುತ್ತಾನೆ. ನಿನ್ನ ಮನೆಗೆ ಪರಿಶುದ್ಧವಾದ ಕೆಲಸ, ನಿನ್ನ ಕುಟುಂಬಕ್ಕೆ ಒಳ್ಳೆಯ ಕೆಲಸ ಯೇಸು ಕೊಡುತ್ತಾನೆ. ಅದಕ್ಕೆ ಇದು ದೇವರು ನನ್ನ ಮುಖಾಂತರವಾಗಿ ನಿಮಗೆ ಎಚ್ಚರಿಸುತ್ತಾ ಇದ್ದಾನೆ. ದೇವರು ಇಷ್ಟಪಡದ ಕಾರ್ಯಗಳು ಯಾರು ಕೂಡ ಮಾಡಬೇಡಿರಿ. ದೇವರು ಬಯಸಿದ ಕೆಲಸಗಳನ್ನು ಯಾರು ಕೂಡ ಮಾಡಬೇಡಿರಿ. ದೇವರು ಇಲ್ಲದ ಆಲೋಚನೆಗಳನ್ನು ಎಲ್ಲಿ ಕೂಡ ನುಡಿಯಬೇಡಿರಿ. ನೀವು ದೇವರ ಮಕ್ಕಳಾಗಿದ್ದೀರಿ. ದೇವರ ರಕ್ತ ನಿನ್ನ ಮೇಲೆ ಪ್ರೋಕ್ಷಿಸಿದ್ದಾನೆ. ನಿನ್ನ ಮಕ್ಕಳನ್ನಾಗಿ ದೇವರು ಮಾಡಿಕೊಂಡಿದ್ದಾನೆ. ಬೇಟೆಗಾರ ಎಷ್ಟೇ ಬಲೆ ಬೀಸಲಿ, ಎಷ್ಟೇ ಕುತಂತ್ರಗಳು ಹಾಕಲಿ, ಅದು ನಿನ್ನನ್ನು ತಪ್ಪಿಸುವುದಕ್ಕಾಗಿ ನನ್ನ ಯೇಸು ನಿನ್ನ ಸಂಗಡ ಆತನು ನಮ್ಮ ಕುಟುಂಬದಲ್ಲಿ ವಾಸಿಸ್ತಾ ಇದ್ದಾನೆ. ಯಾವ ಬೇಟೆಗಾರನೇ ಏನು ಮಾಡೋದಿಲ್ಲ, ಯಾವ ರೋಗನ ನಿಮ್ಮನ್ನು ಮುಟ್ಟಕ್ಕಾಗುವುದಿಲ್ಲ, ಯಾವ ಶತ್ರುನ ಏನು ಮಾಡೋದಿಲ್ಲ. ನೀವು ಮೊದಲು ವಾಕ್ಯದಲ್ಲಿ ನಿಲ್ರಿ, ವಾಕ್ಯಾನುಸಾರವಾಗಿ ಜೀವಿಸಿರಿ, ವಾಕ್ಯದಲ್ಲಿ ಹೋಗಿರಿ. ಕುಟುಂಬದಲ್ಲಿ ಒಮ್ಮೆ ನಿರ್ಧಾರ ತೆಗೆದುಕೊಳ್ಳಬೇಡ್ರಿ, ಗೆಲುಬಿಡಿ ಆಗಕ್ಕೆ ಹೋಗ್ಬೇಡ್ರಿ. ಏನಾದ್ರು ಬರ್ಲಿ, ಎಷ್ಟು ಹೇಗ್ ಮಾಡ್ಲಪ್ಪ, ಹೇಗ್ ಬದುಕಲಿ, ಹೇಗ್ ಜೀವಿಸಲಿ. ನಿಮ್ಗೆ ಆಗಲಿ ಅಂದ್ರೆ ಯೇಸು ಪ್ರಾರ್ಥನೆ ಮಾಡಿ ಕೃಪೆ ಕೇಳ್ರಿ. ಆತನ ನಿಮಗೆ ಕೃಪೆ ಕೊಡ್ತಾನೆ, ಆತ ನಿಮಗೆ ಬಲ ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಜಯಿಸಿದನು. ನೀವು ಯಾರೇ ಯೇಸುವಿನ ಮಕ್ಕಳು, ನೀವು ಕೂಡ ಜಯಿಸಬೇಕು. ನೀವು ಯಾರ ಮಕ್ಕಳ್ರಿ? ಯೇಸು ಜಯಿಸಿದ, ನೀವು ಕೂಡ ಜಯಿಸಬೇಕು. ಯೇಸು ಹೇಗೆ ಹೇಳಿದೋ ಸೈತಾನ ಸರಿಯಾಗಿ ಅದನ್ನು ಹೊಡಿಬೇಕು, ಸರಿಯಾಗಿ ಅದನ್ನು ಕೊಡಬೇಕು. ಕೊಟ್ಟಾಗಿ ನಿಮ್ಮನ್ನು ಬಿಡ್ತಾನೆ. ಇಲ್ಲಾದ್ರೆ 20-50 ವರ್ಷ ಹೋದ್ರೆ ಕೂಡ ಸಹಿತ ನಿಮ್ಮ ಕುಟುಂಬ ಬಿಡೋದಿಲ್ಲ. ಚರ್ಚಿಗೆ ಬರ್ತೀರಿ, ಆರಾಧನೆ ಮಾಡ್ತೀರಿ, ಪ್ರಾರ್ಥನೆ ಎಲ್ಲ ಮಾಡ್ತೀರಿ, ಆತ ನಿಮ್ಮ ಒಳಗಡೆ ಇರ್ತಾನೆ. ಆತನ ಸೈತಾನ ಕಾರ್ಯಗಳು ನಮ್ಮ ಕುಟುಂಬದಲ್ಲಿ ಇರುವಾಗ, ನಮ್ಮ ಒಳಗೆ ಇರುವಾಗ ನಮ್ಮನ್ನು ಎಷ್ಟು ಓಡಿಸಿದ್ರು ಕೂಡ ಮನೆ ಬಿಟ್ಟು ಹೋಗೋದಿಲ್ಲ. ಆತ ಅಷ್ಟು ಜನ ಪ್ರೇರ್ ಮಾಡಿ ಬಿಟ್ಟು ಹೋಗೋದಿಲ್ಲ. ಅದಕ್ಕೆ ಮೊದಲು ಪರಿಶುದ್ಧರಾಗಿ ತಿಳ್ಕೊಳ್ರಿ, ಕರ್ತನ ತಿಳ್ಕೊಳ್ರಿ. ನಾನು ಯಾರು, ನಾನು ಮೊದಲು ಹೇಗಿದ್ದೆ, ನಾನು ಯಾರು ಬದಲಾಯಿಸಿದರು, ನನ್ನ ಮೊದಲು ಯಾರು ನಾನು ಉಂಟು, ಹೇಗೆ ನನಗಿದ್ದೇನೆ, ನನಗೆ ಯಾರು ತಿಳಿ ಹೇಳಿದ್ರು, ನನಗೆ ಯಾರು ಬುದ್ಧಿ ಮಾಡ್ರು. ಈ ಸಮಯದಲ್ಲಿ ನಾನು ದೇವರ ಮಗನಾಗಿದ್ದೇನೆ. ಸಿಟ್ಟು ಮಾಡೋದ್ರ ನಂಗೆ ಅಧಿಕಾರ ಇದೆಯಾ? ವಾದಕ್ಕೆ ನಂಗೆ ಅಧಿಕಾರ ಇದೆಯಾ? ಕೆಟ್ಟ ಕೆಲಸ ಮಾಡೋದಕ್ಕೆ ಅಧಿಕಾರ ಇದೆಯಾ? ತಿಳ್ಕೊಳ್ರಿ. ತಿಳ್ಕೊಳ್ಳುವಾಗ ಯೇಸು ನೀನ್ ಏನ್ ಬೇಡ್ತೀವಿ ಅದೆಲ್ಲ ಕೊಡೋ ಸಿದ್ಧನಿದ್ದಾನೆ. ನಾನು ಯೇಸು ಬಳಿ ಎಲ್ಲ ಇದೆ, ಇದಿಲ್ಲ ಅಂತ ಅಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಇವ್ರು ಇನ್ನೂ ಕೂಡ ಕೆಲವು ಆಲೋಚನೆ ತರ್ತಾ ಇದ್ದಾರೆ, ಕೆಲವು ಉದ್ದೇಶಗಳು ತರ್ತಾ, ಅದಕ್ಕೆ ಬಿಡುಗಡೆ ಉಂಟಾ ಇಲ್ಲ. ಅದಕ್ಕೆ ನನ್ನ ಜೀವನದಲ್ಲಿ ಹೇಳ್ತೇನೆ, ನಾನು ಕೆಲಸ ಹೋಗ್ತೀನಲ್ರಿ, ನಾನು ಕೆಲಸ ಮಾಡೋ ಜಾಗದಲ್ಲಿ ಒಂದು ಆಳಿಗೆ ಸಣ್ಣ ಇಮೇಲ್ ಚೀಟಿಗಳು ಕೊಡೋದಲ್ಲ. ನಾನು ಅವರಿಗೆ ರೊಕ್ಕ ಕೊಡ್ತಾರೆ, ತಗೊಂಬ, ನಾನು ತರೋದಿಲ್ಲ ಅಂತ ಹೇಳ್ತೇನೆ. ನಾನು ತರೋದಿಲ್ಲ. ಮತ್ತೆ ಕೆಲಸ ಯಾರಾದ್ರೂ ಹಣ ಕೊಡ್ತಾರಲ್ರಿ, ₹1 ಕೂಡ ಮೋಸ ಮಾಡೋದು. ಕರೆಕ್ಟ್ ಆಗಿ ನಾನು ಲೆಕ್ಕ ಕೊಡ್ತೀನಿ ಅವರಿಗೆ. ಯಾರಿಗಾದ್ರೂ ಇಷ್ಟು ಕೆಲಸ ಮಾಡುವಾಗ ಇಷ್ಟು ವಸ್ತು ತೆಗೆದು ಮಾತು ಹೇಳ್ತಾರೆ, ₹5 ಹೋದವ್ರಿಗೆ ಕೊಟ್ಟು ಬಿಡ್ತೇನೆ. ಎಷ್ಟು ಕಲಿಸಿಕೊಟ್ಟಿದ್ದಾರೆ. ಎಷ್ಟು ಕೆಲಸ ಹಾಗೆ ಬದುಕುವಾಗಲೇ ನಮ್ಮ ದೇವರು ನಿಮ್ಮನ್ನು ವಾಕ್ಯವನ್ನು ಇಟ್ಟಿದ್ದಾನೆ. ಹಾಗೆ ಬದುಕುವಾಗ ನಮ್ಮ ಸೈತಾನ ಬಿಟ್ಟು ಹೋಗ್ತಿಲ್ಲ. ಆದ್ರೆ ಸೈತಾನ ಬಿಟ್ಟು ಹೋಗೋದಿಲ್ರಿ. ಸೈತಾನ ಬಿಟ್ಟು, ಅದಕ್ಕೆ ಯೇಸು ತನ್ನ ರಕ್ತವನ್ನು ಸುರಿಸಿ ಆತನ ಮಗನ ಅಧಿಕಾರ ಕೊಟ್ಟಿದ್ದಾನೆ ನಮಗೆ. ನೀ ನನ್ನ ಮಗಳು,
ನೀ ನನ್ನ ಮಗನು, ಯಾರನ್ನು ಕೈ ಬಿಟ್ಟು ಕೂಡ ನಾನು ಕೈ ಬಿಡೋದಲ್ಲ, ಯಾರನ್ನು ಬಿಟ್ಟು ಹೋದ್ರು ಕೂಡ ನಾನು ಬಿಡೋದಲ್ಲ ಹೇಳಿದಂಗೆ ಆತನ ಮಾತನ್ನು ಸಾರವಾಗಿ ನಾವು ಬದುಕುವಾಗ ನಮ್ಮ ಜೀವಿತ ಒಳ್ಳೆಯದಾಗುತ್ತೆ.